ನಮಸ್ಕಾರ. ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನಂದ ಪಾಟೀಲ್. ಇವತ್ತು ಮತ್ತೆ ನಾನು ಒಂದು ಹೊಸ ವಿಡಿಯೋದ ಮೂಲಕ ನಿಮ್ಮೆಲ್ಲರ ಮುಂದೆ ಬಂದಿದ್ದೇನೆ. ನೀವೇನಾದರೂ ಹೊಸಬ್ರಾಗಿದ್ದರೆ ನಿಮಗೆ ನನ್ನ ಚಾನಲಲ್ಲಿ ನಾನು ಯಾವ ಥರ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಕನಸನ್ನ ಹೇಗೆ ಸುಲಭವಾಗಿ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸತಿ ಹೇಳಿದ್ದೀನಿ, ಇದೇ ಮೊದಲನೇ ಸತಿ ಅಲ್ಲ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ತುಂಬ ಸತಿ ವಿಡಿಯೋ ಮಾಡಿದ್ದೀನಿ ನೋಡಿ. ನಾವು ಇಲ್ಲಿ ಟೀಚ್ ಮಾಡ್ತಾ ಇರೋದು ಲಾ ಆಫ್ ಅಸಂಪ್ಷನ್. ನಾನು ನಮಗೆ ಲಾ ಆಫ್ ಅಟ್ರಾಕ್ಷನ್ ಟೀಚ್ ಮಾಡ್ತಿಲ್ಲ, ಲಾ ಆಫ್ ವೈಬ್ರೇಷನ್ ಟೀಚ್ ಮಾಡ್ತಿಲ್ಲ, ಲಾ ಆಫ್ ಬಿಲೀಫ್ಸ್ ಟೀಚ್ ಮಾಡ್ತಿಲ್ಲ, ಲಾ ಆಫ್ ಫೀಲಿಂಗ್ಸ್ನ ಟೀಚ್ ಮಾಡ್ತಾ ಇಲ್ಲ. ಯಾಕೆ ವಿಷಯ ಹೇಳ್ತಿದ್ದೀನಿ ಅಂದರೆ, ನಂಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಯೂಟ್ಯೂಬರ್ಸ್ನ ನೋಡ್ತೀರಾ, ಎಷ್ಟು ಜನ ಮ್ಯಾನಿಫೆಸ್ಟೇಷನ್ ಯಾವ್ಯಾವ ಥರ ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ನೋಡ್ತೀರಾ, ನೀವು ಯಾವ ಥರ ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತೀರಾ, ಅಂದರೆ ಯಾವ ಥರ ಕಂಟೆಂಟ್ಸ್ನ ನೀವು ಜಾಸ್ತಿ ನೋಡ್ತೀರಾ ಅದ್ರ ಬಗ್ಗೆ ನನಗೆ ಒಂದು ಐಡಿಯಾನೂ ಇಲ್ಲ. ಬಟ್ ಆದರೆ ನೀವು ಯಾರನ್ನೇ ನೋಡಿ, ಸಪೋಸ್ ಅವರು ನಿಮಗೆ ನೀವು ಫೀಲಿಂಗ್ಸ್ನ ಯೂಸ್ ಮಾಡಿದರೆ ಮಾತ್ರ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು, ಅಥವಾ ನೀವು ನಂಬಿದರೆ ಮಾತ್ರ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು, ಅಥವಾ ನೀವು ಒಂದು ಹೈ ವೈಬ್ರೇಷನಲ್ಲಿ ಇದ್ದರೆ ಮಾತ್ರ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು, ಅಥವಾ ಲೈಕ್ ನೀವು ಯಾವಾಗಲೂ ಹ್ಯಾಪಿ ಸ್ಟೇಟಲ್ಲಿ ಇದ್ದರೆ ಮಾತ್ರ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು. ಈ ರೀತಿ ಹೇಳ್ತಿದ್ದಾರೆ ಅಂತ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರು ಅವರ ಜೀವನದಲ್ಲಿ ಕರೆಕ್ಟಾಗಿ ಮ್ಯಾನಿಫೆಸ್ಟೇಷನ್ನ ಹೇಗೆ ಮಾಡಬೇಕಂತ ನಿಜವಾಗ್ಲೂ ತಿಳ್ಕೊಂಡಿಲ್ಲ, ಓಕೆನಾ? ಅಥವಾ ಅವರ ಒಂದು ಕಟ್ಟುಪಾಡು ಅದನ್ನು ತೊಗೊಂಬಂದು ಅವರು ನಿಮ್ಮ ಮೇಲೆ ಹೇರ್ತಾ ಇದ್ದಾರೆ. ಅದನ್ನು ನೀವು ಮಾಡಬೇಡಿ. ನನಗೆ ಗೊತ್ತಿಲ್ಲ, ವಾಟ್ ಎವರ್ ಅಟ್ ದ ಎಂಡ್ ಏನಾದರೂ ರಿಸಲ್ಟ್ಸ್ ಕೊಡಲಿ, ಐ ನೋ ನಿಮಗೆ ಬೇಕಾಗಿರೋದು ರಿಸಲ್ಟ್ಸ್ ಮಾತ್ರ. ಯಾವುದಾದ್ರೂ ಮಾಡಲಿ, ರಿಸಲ್ಟ್ಸ್ ಬೇಕು ಅಷ್ಟೇ ಅಂತ ವ್ಯೂ ಅಲ್ಲಿ ಮಾಡ್ತಾ ಇರ್ತೀರ. ಬಟ್ ಇದೇನಿದೆಯಲ್ಲ, ಈಗ ವೈಬ್ರೇಷನ್ಸ್ ಜಾಸ್ತಿ ಇದ್ದಾಗ ಮಾತ್ರ ಮ್ಯಾನಿಫೆಸ್ಟ್ ಆಗೋದು, ಫೀಲಿಂಗ್ಸ್ ಜಾಸ್ತಿ ಇದ್ದಾಗ ಮಾತ್ರ ಮ್ಯಾನಿಫೆಸ್ಟ್, ಅಂದರೆ ಫೀಲ್ ಮಾಡಿ ಮಾತ್ರ ಮ್ಯಾನಿಫೆಸ್ಟ್ ಮಾಡೋದು, ನಂಬಿಕೆ ಇಟ್ಟರೆ ಮಾತ್ರ ಮ್ಯಾನಿಫೆಸ್ಟ್ ಆಗೋದು ಅಂತ ಅಂದ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ, ಇದೆಲ್ಲ ನಿಮಗೆ ಒಂದು ಅನ್ನೆಸೆಸರಿ, ಅಂದರೆ ಬೇಡವಾಗಿರುವಂತಹ ಕಟ್ಟುಪಾಡುಗಳು, ಲಿಮಿಟಿಂಗ್ ಬಿಲೀಫ್ಸ್, ಓಕೆನಾ? ಇದನ್ನು ಹಾಕ್ಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ನ ನೀವು ತುಂಬ ಡಿಲೇ ಮಾಡ್ತಾ ಹೋಗ್ತೀರಾ. ಎಷ್ಟು ಡಿಲೇ ಆಗುತ್ತೆ ಅಂತ ಅಂದರೆ, ಸೀರಿಯಸ್ಲಿ ನಿಮಗೆ ಫೀಲಿಂಗ್ಸ್ ಬರಬೇಕು, ಲೈಕ್ ಆ ಫೀಲಿಂಗ್ಸ್ನ, ಇಲ್ದಿರೋ ಫೀಲಿಂಗ್ಸ್ನ ಡೈಲಿ ಹೇಳಿ ಬರ್ಸ್ಕೊಬೇಕು, ಅಥವಾ ವೈಬ್ರೇಷನ್ ಇಲ್ದಿರೋ ವೈಬ್ರೇಷನ್ನ ನೋಡಿ. ಇವಾಗ 24 ಗಂಟೆ ನಾವು ಹ್ಯಾಪಿ ಆಗಿರೋಕ್ಕಾಗಲ್ಲ, ಓಕೆ? ತುಂಬ ಖುಷಿಯಾಗಿರೋದಕ್ಕೆ 24 ಗಂಟೆ ಆಗಲ್ಲ, ಓಕೆ? ಫ್ಯಾಕ್ಟ್, ಓಕೆ? ನಾನು ಹೇಳ್ತೀನಿ, 24 ಗಂಟೆ ಖುಷಿಯಾಗಿರೋಕ್ಕಾಗಲ್ಲ. ಸಮ್ಟೈಮ್ಸ್ 3D ನೋಡಿ ರಿಯಾಕ್ಟ್ ಮಾಡ್ತೀವಿ, ಬೇಜಾರಾಗುತ್ತೆ, ಅಳು ಬರುತ್ತೆ. ಸೊ ಆ ಥರ ಸ್ಟೇಟಲ್ಲಿ ನಾವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಆಗಲ್ವಾ? ಹಾಂ, ಇದು ಖಂಡಿತ ಅವ್ರವ್ರ ಲಿಮಿಟಿಂಗ್ ಬಿಲೀಫ್ಸ್. ನಾನು ಹೇಳ್ತೀನಲ್ಲ, ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಬೇಕಾಗಿರೋದು ನಿಮ್ಮ ಅಸಂಪ್ಷನ್ಸ್ ಮಾತ್ರ. ಐ ಮೀನ್ ನಿಮ್ಮ ಒಂದು ಥಾಟ್ ಹೀಗೆ ಅಂದ್ಕೊಂಡ್ರೆ ಆಗುತ್ತೆ ಅಷ್ಟೆ, ಬೇರೆ ಏನೂ ಇಲ್ಲ. ಅಲ್ಲಿ ನೀವು ನಮಗೆ ಯಾವ ಥರ ನಂಬಿಕೆನೂ ಬರ್ಸ್ಕೊಬೇಕಾಗಿಲ್ಲ, ಯಾವ ಥರ ಫೀಲಿಂಗ್ಸ್ನು ಬರ್ಸ್ಕೊಬೇಕಾಗಿಲ್ಲ, ಯಾವ ಥರ ವೈಬ್ರೇಷನ್ಸ್ನು ನೀವು ರೈಸ್ ಮಾಡ್ಕೊಬೇಕಾಗಿಲ್ಲ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ಈ ಥರ ನಿಮ್ಗೆ ಯಾರೇ ಹೇಳಿ ಫೀಲಿಂಗ್ಸ್ ಬರ್ಸ್ಕೊಳ್ಳಿ, ಅಥವಾ ಪ್ರತಿಯೊಂದು ನಿಮ್ಮ ಬಾಡಿಯಲ್ಲಿ ಆ ಎಮೋಷನ್ಸ್ ಬರ್ಸ್ಕೊಳ್ಳಿ ಅಂತ ಹೇಳಿ ನಿಮಗೆ ಮ್ಯಾನಿಫೆಸ್ಟೇಷನ್ನ ಟೀಚ್ ಮಾಡ್ತಿದ್ದಾರೆ ಅಂದರೆ, ಸೀರಿಯಸ್ಲಿ ಹೇಳ್ತೀನಿ, ಅವ್ರು ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ ಏನಂದರೆ ಅವರಿಗೆ ಅರ್ಥನೇ ಇಲ್ಲ. ಲೈಕ್ ಏನಂದರೆ, ಅವ್ರು ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ನ ಅರ್ಥನೇ ಮಾಡ್ಕೊಂಡಿಲ್ಲ, ಓಕೆ? ಸೊ ದಯವಿಟ್ಟು ಹೇಳ್ತಾ ಇದ್ದೀನಲ್ಲ, ಅವರು ನಿಮಗೆ ಜಸ್ಟ್ ಇನ್ನೊಂಚೂರು ಲಾ ಮೀನ್ಸ್ ಮ್ಯಾನಿಫೆಸ್ಟೇಷನ್ನ
ನಾಟ್ ಎ ಲಾ ಬಟ್ ಇನ್ನೊಂಚೂರು ಮ್ಯಾನಿಫೆಸ್ಟೇಷನ್ನ ಕಾಂಪ್ಲಿಕೇಟೆಡ್ ಮಾಡ್ತಿದ್ದಾರೆ. ಎಸ್, ನಾನು ಒಪ್ಕೊತೀನಿ, ನಾವಿಲ್ ಗಾಡೆಡ್ ಬುಕ್ಕಲ್ಲಿ ಇದೆ ಏನಂತ, ಲೈಕ್ ನಾವು ಫೀಲಿಂಗ್ಸ್ನ ಬರ್ಸ್ಕೊಬೇಕಂತ. ಬಟ್ ಡೋಂಟ್ ಸ್ಟಕ್ ದೇರ್. ಆ ಒಂದು ಓಲ್ಡ್ ವರ್ಷನ್ ಆಫ್ ಲಾ ಆಫ್ ಅಸಂಪ್ಷನ್ಗೆ ಸ್ಟಕ್ ಆಗಬೇಡಿ. ಬನ್ನಿ ಮುಂದೆ, ಫಾರ್ವರ್ಡ್ ಬನ್ನಿ. ಲಾ ಆಫ್ ಅಸಂಪ್ಷನ್ ತುಂಬ ಫಾರ್ವರ್ಡ್ ಇದೆ. ಫೀಲಿಂಗ್ಸಲ್ಲಿ ಇವಾಗ ಯಾರೂ ಇಲ್ಲ, ಈಗ ಪ್ರೂವ್ ಆಗಿದೆ. ದಟ್ಸ್ ಇಸ್ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಜಸ್ಟ್ ನಮ್ಮ ಥಾಟ್ಸ್ ರಿಯಾಲಿಟಿ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಎಷ್ಟೋ ಎಕ್ಸ್ಪೆರಿಮೆಂಟ್ಸ್ ನಡೆದಿದೆ. ಎಷ್ಟೋ ಎಕ್ಸ್ಪೆರಿಮೆಂಟ್ಸಿಂದ ಗೊತ್ತಾಗಿದೆ ನಾವು ಹೇಳೋ ಮಾತು, ನಮ್ಮ ಥಾಟ್ಸ್, ನಮ್ಮ ಅಸಂಪ್ಷನ್ಸ್ ರಿಯಾಲಿಟಿ ಆಗುತ್ತೆ ಅಂತ. ಸೊ ಈಗ ಫೀಲಿಂಗ್ಸ್ ಏನೂ ಇಲ್ಲ. ಎಷ್ಟೊಂದು ಸತಿ ನಾವೇನು ಫೀಲ್ ಮಾಡ್ಕೊಂಡು ಹೇಳಿರಲ್ಲ, ಸುಮ್ಮನೆ ಹೇಳ್ಕೊತಾ ಇರ್ತೀವಿ. ಅದೇ ಸತ್ಯ ಆಗಿರುತ್ತೆ ನಮ್ಮ ಜೀವನದಲ್ಲಿ. ನಂಬಿಬಿಟ್ಟು ಹೇಳ್ತಿರಲ್ಲ, ಸುಮ್ಮನೆ ಹೇಳ್ಕೊತಿರ್ತೀವಿ, ಅದೇ ಸತ್ಯ ಆಗಿರುತ್ತೆ. ಲೈಕ್ ಅನ್ಕೊಬೋದು, ನಾನು ತಮಾಷೆಗೆ ಏನೋ ಹೇಳಿದೆ ಅದು ಸತ್ಯ ಆಯ್ತಂತ. ಎಷ್ಟೊಂದು ಸತಿ ಆ ಥರ ಇನ್ಸಿಡೆಂಟ್ಸ್ ನಿಮ್ಮ ಲೈಫಲ್ಲೇ ನಡೀತಿರುತ್ತೆ. ಏನಕ್ಕೆ? ಬಿಕಾಸ್ ಇಟ್ಸ್ ನಾಟ್ ಅಟ್ ದ ಎಂಡ್ ನಿಮ್ಮ ಫೀಲಿಂಗ್ಸ್ ಎಲ್ಲ ಮ್ಯಾನಿಫೆಸ್ಟ್ ಆಗೋದು. ಅಟ್ ದ ಎಂಡ್ ನಿಮ್ಮ ನಂಬಿಕೆಗಳೆಲ್ಲ ಮ್ಯಾನಿಫೆಸ್ಟ್ ಆಗೋದು. ಅಟ್ ದ ಎಂಡ್ ಮ್ಯಾನಿಫೆಸ್ಟ್ ಆಗೋದು ನಿಮ್ಮ ಅಸಂಪ್ಷನ್ಸ್. ಅಂದರೆ ನೀವು ಏನು ಅನ್ಕೊತೀರಾ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಅದನ್ನು ಪದೇ ಪದೇ ಒತ್ತಿ 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 ಹೇಳೋಕ್ಕಾಗಲ್ಲ. ಆ್ಯಂಡ್ ನಾನು ಲಾ ಆಫ್ ಅಟ್ರಾಕ್ಷನ್ ಟೀಚ್ ಮಾಡ್ತಿಲ್ಲ. ಆ್ಯಂಡ್ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ ನನಗೆ ಏನು ಟೀಚ್ ಮಾಡೋದಿರುತ್ತೆ ಅಂತ. ಬಟ್ ಸೀರಿಯಸ್ಲಿ ಏನು ಹೇಳ್ತೀನಲ್ಲ, ವೀಡಿಯೋದಲ್ಲಿ ಏನು ಹೇಳ್ತೀನೋ ಅದನ್ನು ನಿಮಗೆ ಕೋಚಿಂಗಲ್ಲೂ ಕೂಡ, ಲೈಕ್ ಕಾಲ್ ಸೀಸನಲ್ಲೂ ಕೂಡ ಹೇಳೋದು. ಎಕ್ಸ್ಟ್ರಾ ನಾನೇನು ಮಾಡ್ಸೋಕ್ಕಿಲ್ಲ. ನಾನೇನಾದರೂ ನಿಮಗೆ ಚಾಲೆಂಜ್ ಮಾಡಿ ಅಂತ ಕೊಟ್ಟರೆ, ನಾನು ರಿಯಲಿ ಏನು ಚಾಲೆಂಜ್ ಕೊಡ್ತೀನಿ ಅಂದರೆ, ಓಕೆ, ನಾನು ಇದುವರೆಗೂ ಸ್ಟಾರ್ಟ್ ಮಾಡಿದಾಗಿಂದ ಯಾರಿಗೂ ಯಾವ ಥರನೂ ಚಾಲೆಂಜ್ ಕೊಟ್ಟಿಲ್ಲ. ಸೊ ಹಿಂಗೆ ಮಾಡಿ ಅಂತ. ಜಸ್ಟ್ ನಾನು ಹೇಳಿರೋದು ಏನಂದರೆ, ಈ ಥರ ಥಾಟ್ಸ್ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗಿ, ಹೀಗೆ ಮಾಡಿ. ಬಿಕಾಸ್ ನನಗೆ ಅದು ಕನ್ಫ್ಯೂಸ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ನನಗೆ ಏನಂತ ಅಂದರೆ, ನೀವು ಜಸ್ಟ್ ನ್ಯಾಚುರಲ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು. ಬಿಕಾಸ್ ನಾನಿಲ್ಲಿರೋದು ಮ್ಯಾನಿಫೆಸ್ಟೇಷನ್ನ ನಿಮಗೆ ತುಂಬ ಈಸಿ ವೇಯಲ್ಲಿ ಹೇಳ್ಕೊಡೋಕ್ಕೆ. ತುಂಬ ಇರೋದ್ರಲ್ಲೇ ನಿನ್ನ ಕಾಂಪ್ಲಿಕೇಟೆಡ್ ಮಾಡಿ ಹೇಳೋದು ನನಗಿಷ್ಟ ಇಲ್ಲ. ಬಟ್ ಒನ್ ಥಿಂಗ್ ಏನಂತ ಅಂದರೆ, ಒಂದಕ್ಕೆ ಸ್ಟಿಕ್-ಆನ್ ಆಗ್ತೀನಿ ನಾನೇನಂತ ಅಂದರೆ, ನೀವು ಎಷ್ಟು ರಿಪೀಟ್ ಮಾಡ್ತೀರೋ ಅಷ್ಟು ಬೇಗ ಅದು ನಿಮ್ಮ ರಿಯಾಲಿಟಿಯಲ್ಲೇ ಆಗುತ್ತೆ. ಇವೊಂದು ನಿಮ್ಗೆ ಅನಿಸಿದ್ರು ಅದು ಆಗ್ತಿಲ್ಲ ಅಂತ ಅಂದರೂ ಜಸ್ಟ್ ರಿಪೀಟ್. ಆಗಲ್ಲ ಅಂತ ನಿಮಗೇನು ಥರ ಥಾಟ್ ಬಂದರು, ಫೀಲಿಂಗ್ ಬಂದರು, ಜಸ್ಟ್ ರಿಪೀಟ್. ಓಕೆ, ಜಸ್ಟ್ ರಿಪೀಟ್ ಆಗುತ್ತೆ ಅಂತ. ಓಕೆನಾ? ಓಕೆ, ಫಸ್ಟ್ ನಾನು ಆ ಚಾಲೆಂಜ್ನ ನಿಮ್ಗೆಲ್ರಿಗೂ ಕೊಡೋಕ್ಕಿಂತ ಮುಂಚೆ ಒಂದಿಷ್ಟು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು. ಏನಂತ ಅಂದರೆ, ನೋಡಿ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನೋ ಒಂದು ವಿಷಯನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಓಕೆ, ಹಿಂದೆ ನಿಮಗದು ತುಂಬ ದುಃಖ ಕೊಟ್ಟಿತ್ತು. ಏನೋ ದುಃಖ ಕೊಟ್ಟಿರೋ ಅಂಥದ್ದನ್ನ ನೀವೇನೋ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅಥವಾ ಮ್ಯಾನಿಫೆಸ್ಟ್ ಮಾಡ್ತಿದ್ರಿ, ಉಲ್ಟಾ ಹೊಡೆದಿತ್ತು ಅದು ನಿಮಗೆ. ಸೊ ಅದಕ್ಕೆ ನಿಮ್ಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ನೋಡಿ, ಇಲ್ಲಿ ಇದು ಯಾವುದೇ ಸ್ಪೆಸಿಫಿಕ್ ಸಿಚುವೇಶನ್, ದುಡ್ಡು, ಬಂಗ್ಲೆ, ಅದು ಲೈಕ್ ಒಬ್ಬೊಬ್ರಿಗೆ ಒಂದೊಂದು ಆಸೆಗಳಿರುತ್ತೆ. ನಿಮ್ಮ ಆಸೆಗಳ ಮೇಲೆ, ಆಧಾರದ ಮೇಲೆ, ಲೈಕ್ ನಿಮ್ಮ ಆಸೆ, ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ. ಎಲ್ರಿಗೂ ಒಂದೇ ಥರ ಆಸೆ ಇರಲ್ಲ. ಕೆಲವೊಬ್ಬರಿಗೆ ಇದು ದುಡ್ಡಿನ ವಿಷಯದಲ್ಲಾಗಿರ್ಬೋದು, ಕೆಲವೊಬ್ಬರಿಗೆ ಜಸ್ಟ್ ಏನೋ ತೊಗೊಬೇಕು ಅಂದ್ಕೊಂಡಿರ್ತೀರ ಆ ವಿಷಯದಲ್ಲಾಗಿರ್ಬೋದು, ಕೆಲವೊಬ್ಬರಿಗೆ SP ವಿಷಯದಲ್ಲಾಗಿರ್ಬೋದು, ಕೆಲವೊಬ್ಬರಿಗೆ ಓದೋದ್ರ ವಿಷಯದಲ್ಲಾಗಿರ್ಬೋದು, ಕೆಲವೊಬ್ಬರಿಗೆ ಬೇರೆ ಬೇರೆ ಥರ ಲೈಕ್ ಜಾಬ್ ವಿಷಯದಲ್ಲಾಗಿರ್ಬೋದು. ಅಂದರೆ ಒಬ್ರೊಬ್ಬರಿಗೆ ಒಂದೊಂದರಲ್ಲಿ ಅನುಭವ ಆಗಿರುತ್ತೆ. ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ, ಬಟ್ ಅದರ ಉಲ್ಟಾ ಹೊಡೆದಿರುತ್ತೆ. ಸೊ ಏನಕ್ಕೆ ಉಲ್ಟಾ ಹೊಡೆದಿರುತ್ತೆ ಬಿಕಾಸ್ ನಿಮಗೆ ಲಿಮಿಟಿಂಗ್ ಬಿಲೀಫ್ಸ್ ಇರುತ್ತೆ. ಐ ಮೀನ್ ನಾಟ್ ಅನ್ಕಾನ್ಷಿಯಸ್ಲಿ ಅಲ್ಲ, ಕಾನ್ಷಿಯಸ್ಲಿನೇ ಲಿಮಿಟಿಂಗ್ ಬಿಲೀಫ್ಸ್ ಇರುತ್ತೆ. ಕಾನ್ಷಿಯಸ್ಲಿನೇ ನೀವು ಆ ಓಲ್ಡ್ ಸ್ಟೋರಿ, ಹಳೆ ಸ್ಟೋರಿ ಏನಿರುತ್ತಲ್ಲ ಅದನ್ನು ಮತ್ತೆ ಮತ್ತೆ ನಿಮಗೆ ರಿಪೀಟ್ ಮಾಡ್ತಿರ್ತೀರ. ಆ ಒಂದು ರೀಸನ್ಗೆ ಗೊತ್ತಿರುತ್ತೆ ನಿಮಗೆ ರಿಪೀಟ್ ಮಾಡ್ತಿರ್ತೀನಿ ಅಂತ. ಲೈಕ್ ಹೇಗೆ ರಿಪೀಟ್ ಮಾಡ್ತಿರ್ತೀರ, ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ಸಪೋಸ್ ನಾನು ಲೈಕ್ ಜಾಬ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಜಾಬಿಗೆಲ್ಲ ಅಫರ್ಮೇಷನ್ಸ್ ಹೇಳ್ಕೊತಾ ಇರ್ತೀರ, ಬಟ್ ಸ್ಟಿಲ್ ನಾನು ಹೇಳ್ಕೊತಿದ್ದೀನಿ, ಬಟ್ ಏನೂ ಚೇಂಜಸ್ ಆಗ್ತಿಲ್ವಲ್ಲ 3Dಯಲ್ಲಿ. ಸೊ ಈ ಥರ ಹೇಳೋದ್ರಿಂದ ಮತ್ತೆ ನೀವು ಓಲ್ಡ್ ಸ್ಟೋರಿನ ರೀಅಫರ್ಮ್ ಮಾಡ್ತಿದ್ದೀರ. ಏನಂತ, ಇಲ್ಲಿ ಜಾಬ್ ನನಗೆ ಸಿಗ್ತಿಲ್ಲ ಅಂತ ನಿಮಗೆ ನೀವೇ ಹೇಳ್ಕೊತಿರ್ತೀರ. ಅಥವಾ ಈಗ ದುಡ್ಡಿಂದು, ಓಕೆ, ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ. ಈಗ ಫಾರ್ ಎಕ್ಸಾಂಪಲ್, ತುಂಬ ಸಾಲ ಆಗಿತ್ತು, ಸಾಲ ತೀರಿಸಬೇಕು. ನಾನು ಸಾಲ ಆಲ್ರೆಡಿ ನಂದು ಹೋಗ್ಬಿಟ್ಟಿದೆ. ಅಂದರೆ ಸಾಲ ಎಲ್ಲ ಫುಲ್ ಕ್ಲಿಯರ್ ಆಗಿ ಈಗ ನಾನು ಆರಾಮಾಗಿದ್ದೀನಿ ಅಂತ ಅಫರ್ಮ್ ಮಾಡ್ತಿರ್ತೀರ. ಬಟ್
ಮತ್ತು ಯಾರು ಕಾಲ್ ಮಾಡಿದಾಗ ಅಯ್ಯೋ ನಿನ್ನ ಇಷ್ಟೊಂದು ದುಡ್ಡಿದೆಲ್ಲ ಕೊಡೋದು, ಇಷ್ಟೊಂದು ದುಡ್ಡಿದೆಲ್ಲ ಕೊಡೋದು, ನಾನು ಎಷ್ಟು ಅಫರ್ಮೇಷನ್ ಹೇಳ್ತಿದ್ದೀನಿ, ನಂಗೆ ದುಡ್ಡಿಗೆ ಎಲ್ಲಿಂದನೂ ಬರ್ತಾ ಇಲ್ವಲ್ಲ, ಏನು ಮಾಡೋದು? ಈ ರೀತಿಯಾಗಿ ಒಂದಿಷ್ಟು ತಪ್ಪುಗಳನ್ನ ನೀವು ಮಾಡ್ತಿರ್ತೀರ. ಅದಕ್ಕೋಸ್ಕರವಾಗಿ ನಿಮಗೆ ಅದೇನು ಡಿಸೈರ್ ಆಗಬೇಕಂತಿರುತ್ತೆ ಅಥವಾ ಏನು ವಿಶ್ ಫುಲ್ಫಿಲ್ ಆಗಬೇಕಂತಿರುತ್ತೆ ಅದು ಆಗಿರಲ್ಲ. ದಟ್ಸ್ ಆಲ್. ಅದನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಆಗುತ್ತೆ. ಓಕೆನಾ? ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಏನಂತ ಅಂದರೆ, ನೀವು ಅಫರ್ಮೇಷನ್ ಮಾಡ್ತಿರ್ಬೇಕಾದ್ರೆ ಸಪೋಸ್ ಹಿಂದೆ ಏನೋ ಒಂದು ಸಿಚುವೇಶನ್, ಈಗ ದುಡ್ಡನ್ನೇ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಹಿಂದೆ ಏನೋ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಮೇಲೆ ಈಗ ನಿಮಗೆ ಅಫರ್ಮ್ ಮಾಡ್ತಿರ್ಬೇಕಾದ್ರೆ ಒಂಥರ ಭಯ, ಒಂಥರ ದುಃಖ, ಒಂಥರ ತುಂಬ ಲಾಸ್ ಆಗೋ ಫೀಲು, ಅಳು ಬರೋದು. ಈಗ ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಎಕ್ಸಾಂಪಲ್, SP ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ. ಹಿಂದೆ ಅವ್ರು ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ. ಓಕೆನಾ? ಹಿಂದೆ ಅವ್ರು ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ಬಟ್ ಈಗ ನೀವು ಜಸ್ಟ್ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ. ಬಟ್ ನಿಮಗೆ ಹಿಂದಿನ ಥಾಟ್ಸ್ ಎಲ್ಲ ಪಾಪಪ್ ಆಗ್ತಿರುತ್ತೆ. ಅವ್ರು ಈ ಥರ ಮಾಡಿದರು, ಈ ಥರ ನನಗೆ ಟ್ರೀಟ್ ಮಾಡಿದರು, ಹೀಗೆ ನನಗೆ ಮಾತಾಡಿಸಿದ್ರು, ಹೀಗೆ ನನಗೆ ನಡೆಸ್ಕೊಂಡಿದ್ರು, ಈ ಥರ ಎಲ್ಲ ನಿಮಗೆ ನೆನಪಾಗ್ತಾ ಇರುತ್ತೆ. ಆದರೂ ನೀವೇನು ಮಾಡಬೇಕು, ನಾನು ನಿಮಗೆ ಅಲ್ಲಿ ಮ್ಯಾನಿಫೆಸ್ಟ್ ಮಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತಂದರೆ, ನಾನು ಯಾರಿಗೂ ಕೂಡ ಇಲ್ಲಿ ಅಳೋದು ನಿಲ್ಲಿಸಿ, ನಿಮ್ಗೆ ಅಳು ಬಂದರೆ ಅಳೋದನ್ನ ನಿಲ್ಲಿಸ್ಬಿಟ್ಟು ತುಂಬ ಗಟ್ಟಿ ಮಾಡ್ಕೊಂಡಿರಿ. ನಿಮಗೆ ಎಮೋಷನ್ಸ್ ಬಂದರೆ ಅದನ್ನು ಫೀಲ್ ಮಾಡ್ಕೊಂಡೆ ಹಂಗೆ ಇರಿ. ನಿಮ್ಗೆ ಅನಿಸೋ ಥಾಟ್ಸಿಗೆಲ್ಲ ರೆಸ್ಪೆಕ್ಟ್ ಮಾಡಿದೆ ಜಸ್ಟ್ ಲೈಕ್ ಸುಮ್ಮನೆ ನಂಗೆ ಎಲ್ಲ ಸರಿಗಿದೆ ಎಲ್ಲ ಸರಿಗಿದೆ ಅಂತ ಹೇಳಿ ಅಂತ ನಾನು ಹೇಳ್ತಿಲ್ಲ. ಓಕೆ, ಐ ಆಮ್ ನಾಟ್ ಸೇಯಿಂಗ್ ದಟ್. ಅಂದರೆ ಅಳು ಬಂದ ತಕ್ಷಣ ಅಂದರೆ ರಿಯಾಕ್ಟ್ ಮಾಡಬಾರ್ದು ಅಂತ ನಾನು ಹೇಳ್ತಿದ್ರಿ. ರಿಯಾಕ್ಟ್ ಮಾಡಬೇಡಿ ಅಂತ ಹೇಳ್ತಿರ್ತೀನಲ್ಲ, ಅದು ಅಳೋದನ್ನ ನಿಲ್ಲಿಸಿ ಅಥವಾ ನಿಮಗೇನೋ ಎಮೋಷನ್ಸ್ ಫೀಲ್ ಆಗ್ತಿದೆ ಅಂದರೆ ಅದನ್ನು ಫೀಲ್ ಮಾಡ್ಕೊಳ್ಳೋದು ನಿಲ್ಲಿಸಿ ಅಂತ ಅಲ್ಲ. ನಾನು ಹೇಳ್ತಿದ್ದೀನಲ್ಲ, ಅಲ್ಲಿ ಫೀಲಿಂಗ್ಸ್ ಮ್ಯಾನಿಫೆಸ್ಟ್ ಆಗಲ್ಲ. ನೀವು ಅಳೋದು ಇಟ್ಸ್ ಟೈಪ್ ಆಫ್ ಎಮೋಷನ್ಸ್. ನಿಮ್ಮ ಎಮೋಷನ್ಸ್ ಮ್ಯಾನಿಫೆಸ್ಟ್ ಆಗಲ್ಲ. ಇಲ್ಲಿ ಮ್ಯಾನಿಫೆಸ್ಟ್ ಆಗೋದು ನಿಮ್ಮ ಅಸಂಪ್ಷನ್ಸ್. ಅಂದರೆ ಆ ಮೂಮೆಂಟಲ್ಲಿ ಅದೇನೋ ವಿಷಯಕ್ಕೆ ನೀವು ನೆನೆಸ್ಕೊಂಡು ಅದ್ರೂ ಅಥವಾ ಫೀಲ್ ಮಾಡಿಕೊಂಡ್ರು ಅಥವಾ ಏನೋ ಒಂದು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿದ್ರು, ಲೈಕ್ ಇವ್ರು ಹಿಂಗಿದ್ದಾರೆ, ಈ ಥರ ಚೇಂಜ್ ಆಗಲ್ಲ ಅಂತ ನೀವು ಬಿಲೀವ್ ಮಾಡಿದ್ರು, ನೀವು ತಲೆ ಕೆಡ್ಸ್ಕೊಳೋದು ಬೇಕಾಗಿಲ್ಲ. ಬಿಕಾಸ್ ಅಲ್ಲಿ ನಿಮ್ಮ ಬಿಲೀಫ್ಸ್ ಮ್ಯಾನಿಫೆಸ್ಟ್ ಆಗಲ್ಲ, ಎಮೋಷನ್ಸ್ ಮ್ಯಾನಿಫೆಸ್ಟ್ ಆಗಲ್ಲ, ಫೀಲಿಂಗ್ಸ್ ಮ್ಯಾನಿಫೆಸ್ಟ್ ಆಗಲ್ಲ. ಹಾಗೆ ನೀವು ಈಗ ಡಿಪ್ರೆಸ್ಡ್ ಸ್ಟೇಟಲ್ಲಿದ್ದೀರಾ, ನಿಮ್ಮ ವೈಬ್ರೇಷನ್ಸ್ ಕೂಡ ಅಲ್ಲಿ ಮ್ಯಾನಿಫೆಸ್ಟ್ ಆಗಲ್ಲ. ಬಟ್ ಆ ಸಮಯದಲ್ಲಿ ನೀವು ಯಾವ ಥರ ಯೋಚನೆ ಮಾಡ್ತಾ ಇರ್ತೀರಾ ಆ ಒಂದು ಸಿಚುಯೇಷನ್ ಬಗ್ಗೆ ನೋಡಿ, ನೀವು ಅಳ್ಬೋದು ಆ್ಯಂಡ್ ಸ್ಟಿಲ್ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೋದು. ಓಕೆನಾ? ಈಗ ತುಂಬ ದುಡ್ಡನ್ನ ಕಳ್ಕೊಂಡಿದ್ದೀರಾ, ಲಾಸಲ್ಲಿದ್ದೀರಾ, ದುಡ್ಡು ಲಾಸ್ ಅಂತ ಅಳ್ತಾ ಇದ್ದೀರಾ. ಬಟ್ ದುಡ್ಡು ಲಾಸ್ ಆಗಿದ್ರು ಕೂಡ ಲೈಕ್ ಅಳ್ತಾ ಇದ್ರೂ ಕೂಡ ನಿಮ್ಮ ಮೈಂಡಲ್ಲಿ ನೀವು ನನಗೆ ದುಡ್ಡು ಸಿಗುತ್ತೆ, ದುಡ್ಡಿಗೆ ನನಗೆ ಯಾವುದೇ ಕೊರತೆ ಇಲ್ಲ, ದುಡ್ಡು ನನಗೆ ಎಲ್ಲಿಂದನಾದರೂ ಅಡ್ಜಸ್ಟ್ ಆಗುತ್ತೆ, ಖಂಡಿತ ನಾನು ಲಾಸ್ ಅನ್ನೋದು ನೋಡಲ್ಲ, ಈ ಥರವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಾನು ನಮಗೆ ಹೇಳೋದು ಫೀಲ್ ಮಾಡಬೇಡಿ, ಅಳಬೇಡಿ, ಎಮೋಷನ್ಸ್ನ ಹೊರಗಡೆ ಹಾಕಬೇಡಿ ಅಂತ ಅಲ್ಲ. ಓಕೆ, ನಿಮ್ಮ ಕಂಟ್ರೋಲ್, ನಿಮ್ಮ ಎಮೋಷನ್ಸ್ ಆಗಲಿ, ಫೀಲಿಂಗ್ಸ್ ಆಗಲಿ, ನಿಮ್ಮ ನಂಬಿಕೆ, ಬಿಲೀಫ್ಸ್ ಆಗಲಿ, ಅದು ಯಾವುದು ನಿಮ್ಮ ಕಂಟ್ರೋಲಲ್ಲಿಲ್ಲ. ನಿಮ್ಮ ಕಂಟ್ರೋಲಲ್ಲಿರೋದು ಕೇವಲ ನಿಮ್ಮ ಥಾಟ್ಸ್ ಮಾತ್ರ. ಯಾಕೆ ಅಂತ ಹೇಳ್ತೀನಿ, ಬಿಕಾಸ್ ನಿಮ್ಮ ಥಾಟ್ಸೇ ಇವತ್ತು ನಂಬಿಕೆ ಆಗಿರೋದು, ಆ ನಂಬಿಕೆನೇ ಇವತ್ತು ಫೀಲಿಂಗ್ಸ್ ಆಗಿರೋದು, ಆ ಫೀಲಿಂಗ್ಸೇ ಇವತ್ತು ಎಮೋಷನ್ಸ್ ಆಗಿರೋದು. ಸೊ ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಕಂಟ್ರೋಲ್ ಥಾಟಿಗಿರಬೇಕು, ನಾಟ್ ಎಮೋಷನ್ಸ್, ಫೀಲಿಂಗ್ಸ್, ಬಿಲೀಫ್ ಸಿಗಲ್ಲ. ಸೊ ಯಾರಾದರೂ ನೆಕ್ಸ್ಟ್ ಟೈಮ್ ನಿಮಗೆ ಹೇಳಿದ್ರೆ ನಂಬಿಕೆಯಿಂದ ಮ್ಯಾನಿಫೆಸ್ಟ್ ಮಾಡ್ತೀರಾ, ಫೀಲಿಂಗ್ಸಿಂದ ಮ್ಯಾನಿಫೆಸ್ಟ್ ಮಾಡ್ತೀರಾ, ಎಮೋಷನ್ಸಿಂದ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಆ್ಯಂಡ್ ಸ್ಟಿಲ್ ಓಕೆ ನೀವು ಅನ್ಬೋದು, ಬಟ್ ಅವ್ರು ಹೇಳೋದೆಲ್ಲ ವರ್ಕ್ ಆಗ್ತಿದೆಯಲ್ಲ, ಅವ್ರು ಹೇಳೋದೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರಲ್ಲ, ಬಿಕಾಸ್ ಅವ್ರ ಅಸಂಪ್ಷನ್ ಅದು, ಅವ್ರ ಅಸಂಪ್ಷನ್ಗೆ ಅವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಹೊತ್ತು ಅವ್ರ ನಂಬಿಕೆಯಿಂದಾಗಲಿ, ಅವರ ಒಂದು ಫೀಲಿಂಗ್ಸಿಂದಾಗಲಿ, ಎಮೋಷನ್ಸಿಂದ ಆಗಲಿ ಅಲ್ಲ. ನೋಡಿ, ಇದು ಹೀಗೆ ವರ್ಕ್ ಆಗೋದು, ಯಾರ ಹತ್ರ ಆದರೂ ಇದು ಹೀಗೆ ವರ್ಕ್ ಆಗೋದು. ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಅಸಂಪ್ಷನ್ನೇ ಇಲ್ಲಿ ಮ್ಯಾನಿಫೆಸ್ಟ್ ಆಗೋದು. ನೀವೇನು ಅನ್ಕೊತೀರ ಇಲ್ಲ ಅದ್ರ ಬಗ್ಗೆ, ಅದೇ ಇಲ್ಲಿ ಸತ್ಯ ಆಗೋದು. ಬಿಕಾಸ್ ರಿಯಾಲಿಟಿ ಹೀಗೆ ವರ್ಕ್ ಆಗೋದು. ಓಕೆನಾ? ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕಿಂತ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊತೀನಿ. ನಾನು ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ. ಬಟ್ ಏನು ಹೇಳಿದ್ನಲ್ಲ, ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳೋದು ಬೇಡ. ಓಕೆ, ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ನೋಡಿ, ಯಾಕೆ ರಿಪಿಟೇಷನ್ಸ್ ಇಂಪಾರ್ಟೆಂಟ್, ಅಥವಾ ಯಾಕೆ ನಾವು ಪ್ರತಿದಿನಾನು ಅಫರ್ಮೇಷನ್ಸ್ ಹೇಳಬೇಕು ಅಥವಾ ಸ್ಕ್ರಿಪ್ಟ್ ಮಾಡಬೇಕು ಅಥವಾ ವಿಜುವಲೈಸ್ ಮಾಡಬೇಕು. ನೋಡಿ, ಅಫರ್ಮೇಷನ್ಸ್ ಅಂದರೆ ನನ್ನ ಪ್ರಕಾರ ಥಿಂಕಿಂಗ್, ಸೊ ಅದನ್ನು ನಾನು ಮೆಥಡ್ ಅಂತ ಕನ್ಸಿಡರ್ ಮಾಡಲ್ಲ. ಸ್ಕ್ರಿಪ್ಟಿಂಗ್
ಬರೆಯೋದು. ನಾನು ಮೆಥಡ್ ಅಂತ ಕನ್ಸಿಡರ್ ಮಾಡಿ, ಬಿಕಾಸ್ ನಾನು ಬರಿತಿದ್ದೀನಿ, ಜರ್ನಲಿಂಗ್ ಮಾಡ್ತಿದ್ದೀನಿ, ಏನೋ ಒಂದು ಮಾಡ್ತಿದ್ದೀನಿ. ಆ್ಯಂಡ್ ನಾನು ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀನಿ. ಸೊ ವಾಟ್ ಎವರ್ ಒಂದು ಮೆಂಟಲ್ ಆ್ಯಕ್ಟ್ನ ನಾನು ಮಾಡ್ತಾ ಇದ್ದೀನಿ, ಓಕೆನಾ. ಬಟ್ ಅಫರ್ಮೇಷನ್ಸ್ ಅದು ನಾವು ಮಾತಾಡೋದು, ನಾವು ಹೇಳೋದು, ಕೇಳೋದು, ಯೋಚನೆ ಮಾಡೋದು, ಅದೆಲ್ಲ ಅಫರ್ಮೇಷನ್ಸ್ ಅನ್ನೋದು ಮೆಥಡ್ಸ್ ಅಲ್ಲ, ಓಕೆ. ಇಟ್ಸ್ ಜಸ್ಟ್ ನಿಮ್ಮ ಒಂದು ಥಾಟ್ಸ್, ಓಕೆನಾ. ಯಾಕೆ ನೀವು ಪ್ರತಿದಿನಾನು ಅಟ್ಲೀಸ್ಟ್ ಟೈಮ್ ಕೊಟ್ಟು ಸಪ್ರೇಟಾಗಿ, ಈಗ ನೋಡಿ ಅಫರ್ಮೇಷನ್ಸ್ ಅಂದರೆ ಒಂದು ಹೌದು ನಾವು ಮಾತಾಡೋದು ಹೌದು, ಕೇಳೋದು ಎಲ್ಲರೂ ಅದನ್ನು ನಾನು ಮೆಥಡ್ ಅಂತ ಕನ್ಸಿಡರ್ ಮಾಡಲ್ಲ. ಬಟ್ ಇನ್ ದ ಸೆನ್ಸ್ ನಾನು ಅಫರ್ಮ್ ಮಾಡಿ ಅಂದರೆ ಅಟ್ಲೀಸ್ಟ್ ಅದಕ್ಕೆ ಟೈಮ್ ಕೊಟ್ಟು ಅಫರ್ಮೇಷನ್ಸ್ ಹೇಳ್ಕೊಳ್ಳಿ ಅಂತ ಯಾಕೆ ನಾನು ಹೇಳೋದು ಅಂದರೆ, ಈಗ ನಿಮ್ಮದು ಒಂದು ಡಿಸೈರ್ ಇದೆ, ಆ ಪರ್ಟಿಕ್ಯುಲರ್ ಡಿಸೈರ್ಗೆ ನೀವು ಡೈಲಿ ಯಾಕೆ ಅಫರ್ಮ್ ಮಾಡಬೇಕು? ಬಿಕಾಸ್ ನೀವು ನಿಮ್ಮ ಮೈಂಡ್ಗೆ ರೀಪ್ರೋಗ್ರಾಮ್ ಮಾಡಬೇಕು, ಅದಕ್ಕೋಸ್ಕರ ಅಫರ್ಮ್ ಮಾಡಬೇಕು. ನಾಟ್ ದಟ್ ಬೇರೆಗೆ ಎದಕ್ಕಲ್ಲ, ಒಂದು ನಿಮ್ಮ ಮೈಂಡಿಗೆ ಅಲ್ಲಿ ರೀಪ್ರೋಗ್ರಾಮ್ ಮಾಡಬೇಕು. ಯಾಕೆ? ಅಲ್ಲಿ ಓಲ್ಡ್ ಥಾಟ್ಸ್ ಇದೆ, ಆ ಓಲ್ಡ್ ಥಾಟ್ಸ್ನ ನೀವು ತೆಗೆದು ಹೊಸ ಥಾಟ್ಸ್ನ ನೀವು ಅಲ್ಲಿ ತೊಗೊಂಬಂದಿರಬೇಕು. ಆ ಒಂದು ಉದ್ದೇಶಕ್ಕೆ ನೀವು ಡೈಲಿ ದಿನ ಅಫರ್ಮೇಷನ್ಸ್ ಹೇಳ್ಕೊಬೇಕು. ಆ್ಯಂಡ್ ಇನ್ನೊಂದೇನಾಗುತ್ತೆ, ನೀವು ಈ ಥರ ಅಫರ್ಮೇಷನ್ಸ್ ಹೇಳ್ಕೊಳೋದ್ರಿಂದ ಅಥವಾ ಸ್ಕ್ರಿಪ್ಟ್ ಮಾಡೋದ್ರಿಂದ ಅಥವಾ ಸ್ವಲ್ಪನಾದರೂ ಅದಕ್ಕೆ ಅಂತ ಟೈಮ್ ಕೊಟ್ಟು, ನಿಮ್ಮ ಡಿಸೈರ್ಗೆ ಅಂತ ಟೈಮ್ ಕೊಟ್ಟು ನೀವು ಅದು ಮಾಡೋದ್ರಿಂದ ಅದ್ರ ಮೇಲಿರುವಂಥ ಎಷ್ಟೋ ನಕಾರಾತ್ಮಕ ಯೋಚನೆಗಳು, ಭಾವನೆಗಳು ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆ ಒಂದು ವಿಷಯಕ್ಕೆ ನಾನು ನಿಮಗೆ ಹೇಳೋದು, ಡೈಲಿ ಟೈಮ್ ಕೊಡಿ, ರಿಪೀಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಅಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಫ್ಯಾಕ್ಟ್ಸ್, ನಾನು ಒಂದು ವಿಡಿಯೋ ಮಾಡಿದ್ದೀನಿ ಸಬ್ಕಾನ್ಷಿಯಸ್ ಮೈಂಡ್ ಫ್ಯಾಕ್ಟ್ಸ್ ಅಂತ. ನೋಡಿಲ್ಲ ಅಂತ ಅಂದರೆ ಪಾರ್ಟ್ 1 ಪಾರ್ಟ್ 2 ಎಲ್ಲಾದರೂ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದು ಸತಿ ಚೆಕ್ ಮಾಡಿ ಸಬ್ಕಾನ್ಷಿಯಸ್ ಮೈಂಡ್ ಫ್ಯಾಕ್ಟ್ಸ್ ಅಂತ. ಅದರಲ್ಲಿ ಒಂದು ಫ್ಯಾಕ್ಟ್ ಏನಂತ ಅಂದರೆ, ರಿಪಿಟೇಷನ್ನಿಂದ ನಮ್ಮ ಮೈಂಡ್ನ ನಾವು ಟ್ರೈನ್ ಮಾಡ್ಬೋದು. ನಾವು ಯಾವುದನ್ನು ರಿಪೀಟ್ ಮಾಡ್ತಿರ್ತೀವಿ ಅದು ನಮ್ಮ ಕಣ್ಮುಂದೆ ಆಗುತ್ತೆ. ನಾವು ಪದೇ ಯಾವುದು ಸತ್ಯ, ಯಾವುದು ಹೀಗಾಗುತ್ತೆ, ಯಾವುದು ಇದು ಅಂತ ನಾವು ಲೂಪ್ ಅಂದರೆ ಲೈಕ್ ಇಟ್ಸ್ ಮತ್ತೆ ಪುನಃ ಒಂದನ್ನೇ ಮತ್ತೆ ರಿಪೀಟ್ ಮಾಡೋದು. ಅದನ್ನು ನಾವು ರಿಪೀಟ್ ಮಾಡ್ತಿದ್ರೆ ಆಗ ಏನಾಗುತ್ತೆ, ಅದು ನಮ್ಮ ರಿಯಾಲಿಟಿಯಲ್ಲಿ ಅಪಿಯರ್ ಆಗುತ್ತೆ. ಸೊ ಅಫರ್ಮೇಷನ್ಸ್ ಮಾಡ್ತಿರ್ಬೇಕಾದ್ರೆ ಯಾಕೆ ಮತ್ತೆ ಹೇಳಿ ಅನ್ನೋದು, ಬಿಕಾಸ್ ನಾನು ಏನನ್ನೇ ಮತ್ತೆ ನಾನು ಹೇಳ್ತಾ ಇದ್ರು ಅದು ಸತ್ಯ ಆಗುತ್ತೆ, ಓಕೆ. ಅದು ನಮ್ಮ ಮೈಂಡ್ನ ಒಂದು ಕೆಲಸ, ಓಕೆ. ನಾನು ಏನನ್ನೇ ಪದೇ ಹೇಳಿದ್ರು ಅದನ್ನು ಸತ್ಯ ಮಾಡೋದು ನನ್ನ ಮೈಂಡ್ ಕೆಲಸ. ಸೊ ಅದನ್ನು ಮಾಡಿ ಅಂತ ಜಸ್ಟ್ ಹೇಳೋದು. ಯಾಕೆ ಅಂತ ಅಂದರೆ, ಫಾರ್ ದಿಸ್ ರೀಸನ್ ಮಾಡಲೇಬೇಕಾ ಅಫರ್ಮೇಷನ್? ಎಸ್, ಮಾಡಲೇಬೇಕು. ಮಾಡದೇ ಇದ್ದರೆ ಏನಾಗುತ್ತೆ ಅಂತ ನನಗೆ ಕೇಳಿದ್ರೆ, ಇಟ್ಸ್ ನಥಿಂಗ್ ಬಟ್, ಅದಕ್ಕೆ ನಾನು ಫ್ಯಾನ್ಸಿಯಾಗಿ ಹೇಳಬೇಕಂದ್ರೆ ಕಂಟಿನ್ಯೂಸ್ ಆಗಿ ಮಾಡಿ ಪರ್ಸಿಸ್ಟ್ ಮಾಡಿ ಅಂದರೆ ಪದೇ ನಿಮ್ಮ ಡಿಸೈರ್ನ ನಿಮ್ಮ ವೇಯಲ್ಲಿ ಅಂದರೆ ನಿಮ್ಮ ಫೇವರಲ್ಲಿ ಪರ್ಸಿಸ್ಟ್ ಮಾಡಿ. ಮತ್ತು ಪರ್ಸಿಸ್ಟ್ ಮಾಡಿ ಅಂತ ಅಂದರೆ ನೆಗೆಟಿವ್ ಆಗಿ ಪರ್ಸಿಸ್ಟ್ ಮಾಡೋದಲ್ಲ. ಐ ಮೀನ್ ಅದಾಗಲ್ಲ, ಅದು ನಂಗೆ ಸಿಗಲ್ಲ, ನನಗೂ ಅದಕ್ಕೂ ಡಿಸ್ಟೆನ್ಸ್ ಆ ಥರ ಅಲ್ಲ. ಬಟ್ ಜಸ್ಟ್ ಆಗುತ್ತೆ, ನನಗೆ ಸಿಗುತ್ತೆ. ಸೊ ಈ ಥರ ಒಂದು ಪರ್ಸಿಸ್ಟ್ ಮಾಡಿ ಅಂತ ಹೇಳೋದು. ಯಾಕೆ ಡೈಲಿ ಮಾಡಬೇಕು? ಬಿಕಾಸ್ ನಿಮ್ಮ ಮೈಂಡ್ಗೆ ಅದು ಬೇಗ ರೀಚ್ ಆಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್, ಬಿಕಾಸ್ ನಮ್ಮೆಲ್ರಿಗೂ ಗೊತ್ತು, ನಮ್ಮ ಸುಪ್ತ ಮನಸ್ಸಿಗೆ ಒಂದು ಸತಿ ನಾವು ಹೇಳೋದೇನೋ ಒಂದು ಹೋಗಿ ಅದಕ್ಕೆ ರೀಚ್ ಆಯ್ತಂದರೆ ಅದ್ರ ಕೆಲಸ ಏನಂದರೆ ಅದನ್ನು ಸತ್ಯ ಮಾಡೋದು ಅದ್ರ ಕೆಲಸ. ನಮ್ಮ ಕೆಲಸ ಏನಿಲ್ಲಿ, ನಮ್ಮ ಒಂದು ಸೂಕ್ತ ಮನಸ್ಸಿಗೆ ನಾವು ಹೇಳೋದು, ಐ ಮೀನ್ ನಮ್ಮ ಅಜಾಗೃತ ಮನಸ್ಸಿಗೆ ನಾವು ಹೇಳ್ತಿರೋದು ಇದು ಸತ್ಯ ಅಂತ. ಸೊ ಅದಕ್ಕೆ ಹೋಗಿ ಅಲ್ಲಿ ಫಿಕ್ಸ್ ಆಗಬೇಕಂತಂದರೆ ನೀವು ಮತ್ತೆ ಅದಕ್ಕೆ ನೆನ್ಪು ಮಾಡಬೇಕಾಗತ್ತೆ ನಿಮಗೆ. ಬಿಕಾಸ್ ಏನಂದರೆ, ನಾರ್ಮಲಿ ಹೇಳ್ತೀನಿ, ನೀವು ನೆನ್ಪು ಮಾಡಲಿಲ್ಲ ಅಂದರೆ ಆ ಒಂದು ವಿಷಯದ ಬಗ್ಗೆ ಓಲ್ಡ್ ಸ್ಟೋರಿ ಇರುತ್ತೆ. ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ, ದುಡ್ಡು, ಓಕೆ. ದುಡ್ಡನ್ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಅದಕ್ಕೆ ಅಫರ್ಮೇಷನ್ಸ್ನ ನೀವು ಹೇಳ್ಕೊಂಡು ಹೋಗ್ತಿದ್ದೀರಾ. ಸ್ಟಾಪ್ ಮಾಡ್ತೀರಾ, ಏನಾಗುತ್ತೆ? ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ? ಆ್ಯಕ್ಚುಲಿ ಇದ್ರ ಬಗ್ಗೆ ಥಿಂಕ್ ಮಾಡಲ್ಲ, ಅಷ್ಟು ತಲೆ ಕೆಡಿಸ್ಕೊಳಲ್ಲ, ಅದ್ರ ಪಾಡಿಗೆ ಸೈಡಿಗೆ ಇಡ್ತೀರಾ, ಏನಾಗುತ್ತೆ ಅಂತ ನಾನು ನಿಮಗೆ ಉತ್ತರ ಕೊಡ್ತೀನಿ. ಬೇಸ್ಡ್ ಆನ್ ನಿಮಗೆ ದುಡ್ಡಿನ ಬಗ್ಗೆ ಆಲ್ರೆಡಿ ಒಂದು ಥಾಟ್ಸ್ ಇರುತ್ತೆ, ಅಸಂಪ್ಷನ್ಸ್ ಇರುತ್ತೆ, ಕಾನ್ಸೆಪ್ಟ್ ಇರುತ್ತೆ. ಐ ವಾಂಟ್ ಟು ಸೇ ಕಾನ್ಸೆಪ್ಟ್ ಅಂದರೆ ಏನು? ಒಂದು ಒಪಿನಿಯನ್ ಅಂದರೆ ಏನು? ಆಗೇನು ಒಂದು ಥಾಟ್ ಅಂದರೆ ಏನು? ಒಂದು ಅಸಂಪ್ಷನ್, ಕಲ್ಪನೆ, ಓಕೆ. ಅದು ಹೀಗೆ ಅದು ಅಸಂಪ್ಷನ್, ಅನ್ಕೊಳೋದು, ಸುಮ್ಮನೆ ಏನೋ ಒಂದು ಅನ್ಕೊಳೋದು, ಓಕೆ. ಅದನ್ನು ನಾವು ಥಾಟ್ ಅಂತ ಹೇಳ್ತೀವಿ, ಓಕೆನಾ.
ಈಗ ಫಾರ್ ಎಕ್ಸಾಂಪಲ್ ನಿಮಗೆ ದುಡ್ಡಿನ ಬಗ್ಗೆ ಮುಂಚೆಯಿಂದಲೂ ಒಂದು ಪ್ರೋಗ್ರಾಮಿಂಗ್ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಎಕ್ಸಿಸ್ಟ್ ಇದೆ. ಅಂದರೆ ಸಣ್ಣವರಿದ್ದಾಗಿಂದಲೂ ನಮಗೆ ದುಡ್ಡು ಅಂದರೆ ಹೀಗೆ, ದುಡ್ಡನ್ನ ನಾವು ಹೀಗೆ ಸಂಪಾದನೆ ಮಾಡಬೇಕು, ಈ ಥರ ನಮಗೆ ದುಡ್ಡು ಸಿಗುತ್ತೆ, ಇಲ್ಲ ಅಂದರೆ ಸಿಗಲ್ಲ ದುಡ್ಡು, ಈ ಥರ ಒಂದಿಷ್ಟು ಸ್ಟೋರೀಸ್ನ ಹೇಳ್ಕೊಂಬಂದಿರ್ತಾರೆ ನಿಮ್ಮ ಸುತ್ತಮುತ್ತ ಇರೋರು. ಅದ್ರ ಮೇಲೆ ನಿಮ್ಮ ಮೈಂಡಲ್ಲಿ ದುಡ್ಡಿನ ಬಗ್ಗೆ ಆಲ್ರೆಡಿ ಒಂದು ಸ್ಟೋರಿ ಎಕ್ಸಿಸ್ಟ್ ಇದೆ. ಓಕೆನಾ? ಈಗ ನೀವು ಅಫರ್ಮೇಷನ್ಸ್ ಮಾಡಬೇಕಾದ್ರೆ ಏನು ಮಾಡ್ತೀರಾ ಅಂತ ಅಂದರೆ, ನೀವು ದಿನ ಅಫರ್ಮ್ ಮಾಡ್ತಾ ಅಥವಾ ಸ್ಕ್ರಿಪ್ಟ್ ಮಾಡ್ತಾ ಅಥವಾ ವಿಸುಲೈಸ್ ಮಾಡ್ತಾ ನೀವು ಏನು ಮಾಡ್ತಾ ಹೋಗ್ತೀರಾ ಅಂದರೆ, ಆ ಹಳೆ ಸ್ಟೋರಿನ ರಿಮೂವ್ ಮಾಡ್ತಾ ಬರ್ತೀರಾ. ಆ ಹಳೆ ಸ್ಟೋರಿ ಏನಿದೆಯಲ್ಲ ಅದು ಹೋಗುತ್ತೆ. ಆ ಪ್ಲೇಸಲ್ಲಿ ಹೊಸ ಸ್ಟೋರಿನ ನೀವು ಡೈಲಿ ಹಾಕ್ತಾ ಹೋಗ್ತಿರ್ತೀರ. ಈಗ ಸ್ಟಾಪ್ ಮಾಡಿಬಿಟ್ರಿ ಅಂತಂದರೆ ಏನಾಗುತ್ತೆ ಅಂದರೆ, ಆ ಹಳೆ ಸ್ಟೋರಿ ಏನು ನರೇಷನ್ ಇತ್ತಲ್ಲ, ಬಿಕಾಸ್ ದ್ಯಾಟ್ಸ್ ಎ ಡಾಮಿನೆಂಟ್ ಸ್ಟೋರಿ ಅಲ್ವಾ, ಆ ಹಳೆ ಸ್ಟೋರಿನೇ ಸ್ಟಿಲ್ ಡಾಮಿನೆಂಟ್ ಇರೋದು ನಿಮ್ಮ ಮೈಂಡಲ್ಲಿ. ಆಗೇನಾಗುತ್ತೆ, ಆ ಹಳೆ ಸ್ಟೋರಿ ಬೇಸಿಸ್ ಮೇಲೆ ಮತ್ತೆ ಅದೇನು ಮ್ಯಾನಿಫೆಸ್ಟ್ ಆಗಬೇಕೋ, ನಿಮಗೆ ಏನು ನರೇಟಿವ್ ಇದೆಯೋ ಆ ದುಡ್ಡಿನ ಮೇಲೆ ಅದೇ ಮತ್ತೆ ಮ್ಯಾನಿಫೆಸ್ಟ್ ಆಗುತ್ತೆ. ಅದಕ್ಕೆ ಹೇಳೋದು ಏನಂತ, ಡೈಲಿ ಅಟ್ಲೀಸ್ಟ್ ನೀವು ಮಾಡೋ ಮೆಥಡ್ಸ್ನ ಮಾಡಿ, ಅಫರ್ಮೇಷನ್ಸ್ ಆರು ಹೇಳ್ಕೊಳ್ಳಿ, ಸ್ಕ್ರಿಪ್ಟ್ ಆರು ಮಾಡ್ಕೊಳ್ಳಿ, ವಿಸುಲೈಸೇಷನ್ ಆರು ಮಾಡಿ, ಆದರೆ ಬಿಡಬೇಡಿ. ಓಕೆ? ಆ್ಯಂಡ್ ನಾನಿಲ್ಲಿ ಎಕ್ಸ್ಟ್ರಾ ಏನೂ ಮಾಡೋದು ಹೇಳಿಲ್ಲ. ಅದಕ್ಕೆ ನಾನು ಯಾವತ್ತೂ ನಿಮಗೆ ಅಫರ್ಮೇಷನ್ ನೋಡಿ, ನಾನು ಜಸ್ಟ್ ಯಾವಾಗಲೂ ಹೇಳೋದು ಅಫರ್ಮೇಷನ್ಸ್ ಅಂತ. ವಿಸುಲೈಸೇಷನ್ ಮಾಡಿ, ಸ್ಕ್ರಿಪ್ಟಿಂಗ್ ಮಾಡಿ ಅಂತ ಏನಕ್ಕೆ ಹೇಳಲ್ಲ ಅಂದರೆ, ಅದು ಮಾಡೋದು ಅಂತ. ಬಟ್ ಅಫರ್ಮೇಷನ್ಸ್ ಅಂತ ಅಂದರೆ ನಾವು ಯೋಚನೆ ಮಾಡೋದು ಅಷ್ಟೇ ಅಲ್ವಾ. ಸೊ ದ್ಯಾಟ್ಸ್ ದ ರೀಸನ್ ನಾನು ಯಾವಾಗಲೂ ನಿಮಗೆ ಜಾಸ್ತಿ ಒತ್ತಿ ಅಫರ್ಮೇಷನ್ಸ್ ಹೇಳಿ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ನಾನು ಸ್ಕ್ರಿಪ್ಟಿಂಗ್ ಅಂತ ಹೇಳಲ್ಲ, ಯಾಕೆ ನಾನು ವಿಸುಲೈಸ್ ಅಂತ ಹೇಳಲ್ಲ ಅಂದರೆ, ವಿಸುಲೈಸ್ ಅಂತ ಅಂದ್ರೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಬೇಕು, ವಿಸುಲೈಸ್ ಮಾಡಬೇಕು. ಸ್ಕ್ರಿಪ್ಟಿಂಗ್ ಅಂತ ಅಂದ್ರೂ ಬರಿಬೇಕು. ಸೊ ಅದೆಲ್ಲ ರಿಸ್ಕ್ ಅಲ್ವಾ. ಸೊ ಏನೋ ಅದರ ರಿಸ್ಕ್. ಓಕೆ, ನನಗೆ ಆ ಥರ ಫೀಲ್ ಆಗುತ್ತೆ. ಐ ಡೋಂಟ್ ನೋ ವಾಟ್ ಅಬೌಟ್ ಯು ಅಂತ, ನಿಮಗೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಆ ಥರ ಫೀಲ್ ಆಗುತ್ತೆ. ನನಗೆ ಸೀರಿಯಸ್ಲಿ ಅಫರ್ಮೇಷನ್ಸ್ ಅಂದರೆ ಏನೋ ಒಂಥರ, ಓಕೆ, ನಾನು ಕೂತ್ಕೊಂಡು ಸುಮ್ಮನೆ ಮೈಂಡಲ್ಲಿ ಹೇಳ್ಕೊಬೋದು. ಮೈಂಡಲ್ಲಿ ಹೇಳೋಕ್ಕೆ ಇಷ್ಟ ಅಂದರೆ ಜೋರಾಗಿ ಹೇಳ್ಕೊಬೋದು, ಜೋರಾಗಿ ಹೇಳೋಕ್ಕೆ ಇಷ್ಟ ಅಂದರೆ ಮನಸ್ಸಲ್ಲಿ ಹೇಳ್ಕೊಬೋದು, ಆರಾಮಾಗಿ ಯೋಚನೆ ಮಾಡ್ಬೋದು. ನಾರ್ಮಲಾಗಿ ನಾವು ಯಾವಾಗಲೂ 24/7 ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ನಾವು ಶಡಪ್ ಆಗಿದ್ರು ನಮ್ಮ ಮೈಂಡ್ ನಾನ್ ಸ್ಟಾಪ್ ಯೋಚನೆ ಮಾಡ್ತಿರುತ್ತೆ. ಸೊ ಆ ಯೋಚನೆಯಲ್ಲಿ ನಮಗೆ ಬೇಕಾಗಿರೋ ಥರ ಯೋಚನೆ ಮಾಡಿಕೊಂಡ್ರೆ ಆಯಿತು. ದ್ಯಾಟ್ಸ್ ಹೌ ಸಿಂಪಲ್ ಇಟ್ ಈಸ್. ಅದಕ್ಕೋಸ್ಕರನೇ ಹೇಳೋದು ಡೈಲಿ ಏನಾದರೂ ಒಂದು ಮಾಡಿ ಅಂತ. ಅಂದರೆ ಅಫರ್ಮ್ ಮಾಡಿ, ವಿಸುಲೈಸ್ ಮಾಡಿ, ಇಲ್ಲ ಸ್ಕ್ರಿಪ್ಟ್ ಮಾಡಿ, ಏನೋ ಒಂದು ಮಾಡಿ, ಬಟ್ ಮಾಡಿ. ಇನ್ನೊಂದು ಏನಂತಂದರೆ, ಫೈನಲಿ ನಾನು ಮ್ಯಾಟ್ರಿಗೆ ಬರ್ತೀನಿ. ಇಲ್ಲಿ ಮಳೆ ಬರ್ತಿದೆ. ಸೊ ನನಗೆ ಗೊತ್ತಿಲ್ಲ ಎಷ್ಟು ಕ್ಲಿಯರಾಗಿ ನನ್ನ ಆಡಿಯೋ ನಿಮಗೆ, ಅಂದರೆ ಎಷ್ಟು ಕ್ಲಿಯರಾಗಿ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾನದು ಕಿಡಿಸ್ತಾ ಇದ್ದೀನಿ ಇಲ್ಲಿ, ಬಿಕಾಸ್ ಮೈಕ್ ಇಲ್ಲ ಅಲ್ಲ. ಸೊ ಕಿಡಿಸ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಕೇಳಿಸ್ತಿದೆಯೋ ಇಲ್ಲ ಅಂತ. ಏನಾದರೂ ಆಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಓಕೆನಾ? ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಅಟ್ಲೀಸ್ಟ್ ವೀಕ್ಲಿ ಆದರೂ ಒಂದು ವಿಡಿಯೋ ಹಾಕಬೇಕು. ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ನನಗೆ ಅನಿಸುತ್ತೆ, ಲೈಕ್ ವೀಡಿಯೋಸ್ ಹಾಕ್ತಾಯಿದ್ರೆ ಟ್ರ್ಯಾಕಲ್ಲಿ ಇರ್ತೀರಾ ಅಂತ. ಅಕಸ್ಮಾತ್ ಹಾಕಿಲ್ಲ ಅಂದರೆ ಎಲ್ಲ ಟ್ರ್ಯಾಕ್ ತಪ್ಪು ಹೋಗಿಬಿಡ್ತೀರಾ ಅಂತ. ಮತ್ತು ಅದೇ ಹಳೆ ವೈಬ್ರೇಷನ್ಸ್, ಫೀಲಿಂಗ್ಸ್, ಬಿಲೀಫ್ಸ್ ಅಂತ ಸ್ಟಾರ್ಟ್ ಮಾಡ್ತೀರಾ ಅಂತ. ಸೊ ಅದಕ್ಕೋಸ್ಕರ ಟ್ರ್ಯಾಕಲ್ಲಿ ಇರಬೇಕು ನೀವಂತ. ಅಟ್ಲೀಸ್ಟ್ ವೀಕ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಖಂಡಿತ ಅದೇನೇ ಆಗಲಿ ವೀಕ್ಲಿ ಒಂದು ವಿಡಿಯೋ ಅಂತೂ ಖಂಡಿತ ಬಂದೇ ಬರುತ್ತೆ, ಅಪ್ಲೋಡ್ ಆಗೇ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ. ಇವೊಂದು ನನಗೆ ಟಾಪಿಕ್ಸ್ ಫ್ಲ್ಯಾಶ್ ಆಗಲಿಲ್ಲ ಅಂತ ಅಂದ್ರೂ ಕಷ್ಟಪಟ್ಟು ಹುಡುಕಿ, ಓಕೆ ಏನು ಹೇಳಬೇಕು ಇವರಿಗೆ ಅಂತ ಯೋಚನೆ ಮಾಡಿ ಎಲ್ಲ ಥರ ಮಾಡಿ ನಾನು ವಿಡಿಯೋ ಫಿಲಮ್ ಮಾಡ್ತಿರೋದು. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಈಗ ಜಸ್ಟ್ ಬಿಕಾಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಇದ್ದೀರಾ ಆ್ಯಂಡ್ ನನಗೂ ಶೇರ್ ಮಾಡಬೇಕಂತ ಅನಿಸ್ತಿದೆ. ಸೊ ಎಲ್ರಿಗೂ ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಏನಂತ ಅಂದರೆ, ಯು ಹ್ಯಾವ್ ಎ ಮಲ್ಟಿಪಲ್ ಡಿಸೈರ್ಸ್. ಐ ನೋ ಯಾರಿಗೂ ಒಂದೇ ಡಿಸೈರ್ಸ್ ಇರಲ್ಲ ಅಂತ, ತುಂಬ ಡಿಸೈರ್ಸ್ ಇದೆ ಅಲ್ಲ. ನಿಮ್ಮ ಲೀಸ್ಟಲ್ಲಿ ನೀವು ತಕ್ಕೊಂಡ್ರೆ 1000 ಐ ಥಿಂಕ್ 1000 ಒಂದು ಏನು ಡಿಸೈರ್ಸ್ ಇದೆ, ಆಸೆಗಳಿದೆ ನಿಮಗೆ ಅಂತಲೇ ಇಟ್ಕೊಳ್ಳೋಣ. ಓಕೆನಾ? ನಿಮ್ಮ ಕೆಲಸ ಏನು ಮೈಂಡಲ್ಲಿದ್ದರೆ ಅದು ಐ ಥಿಂಕ್ ಐ ಯೂಸ್ ಟು ಫರ್ಗೆಟ್ ಅಂತ ಒಂದು ಕೆಲಸ ಮಾಡಿ. ನಿಮ್ಮ ಮೊಬೈಲಲ್ಲಿ ನೋಟ್ಸ್ ಆ್ಯಪ್ ಇರುತ್ತೆ. ನನಗೆ ಗೊತ್ತು, ನಾನು ಬುಕ್ಕಲ್ಲಿ ಬರೀರಿ ಅಂತ ಹೇಳ್ತಿಲ್ಲ, ಬಿಕಾಸ್ ಕೆಲವೊಬ್ಬರಿಗೆ ಪರ್ಸ್ನಲ್ ಡಿಸೈರ್ಸ್ ಇರುತ್ತೆ. ಆ ಪರ್ಸ್ನಲ್ ಡಿಸೈರ್ಸ್ನ ಯಾರಾದರೂ ಚೆಕ್ ಮಾಡ್ತಾರೆ ಅಂತ ಭಯ ಆಗುತ್ತೆ. ಸೊ
ಸೊ ನನಗೆ ಅರ್ಥ ಆಗುತ್ತೆ ಆ ಒಂದು ಇದರಿಂದ ನಿಮ್ಮ ಮೊಬೈಲಲ್ಲಿ ಯಾರ ಮೊಬೈಲಲ್ಲಾದರೂ ಖಂಡಿತವಾಗ್ಲೂ ನೋಟ್ಸ್ ಆ್ಯಪ್ ಇರುತ್ತೆ. ಇಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಏನೇನು ವಿಶಸ್ ಇದೆ ಓಕೆ ಎಲ್ಲನೂ ಅದರಲ್ಲಿ ಟೈಪ್ ಮಾಡ್ತಾ ಹೋಗಿ. ಓಕೆ, ಸೊ ಈಗ ಎಲ್ಲನೂ ಟೈಪ್ ಮಾಡಿದ್ರಿ, ಎಲ್ಲ ಮುಗೀತು. ಫಾರ್ ಎಕ್ಸಾಂಪಲ್ ಒಂದು 5 ವಿಷಸ್ ಇದೆ ನನಗೆ ಫಸ್ಟ್ ದುಡ್ಡು ಚೆನ್ನಾಗಿ ಬರಬೇಕು, ನನಗೆ ಜಾಬ್ ಸಿಗಬೇಕು, ನನಗೆ ದುಡ್ಡು ನನ್ನ ಫಿಸಿಕಲ್ ಅಪಿಯರೆನ್ಸ್ ಈ ಥರ ಇರಬೇಕು. ಸೊ ಏನೇನೋ ಒಂದಿಷ್ಟು ಲೀಸ್ಟ್ ಬರಿತೀನಿ ಅಂತ ಇಟ್ಕೊಳ್ಳಿ. ಸೊ ಈಗ ಫಸ್ಟ್ನೇದು ನೀವು ಫಸ್ಟ್ ಮೇಲ್ ಟಾಪಲ್ಲಿ ಏನು ಬರೆದಿರ್ತೀರಲ್ಲ ಆ ಟಾಪ್ ವಿಷ್ನ ತಗೊಳ್ಳಿ ಆ್ಯಂಡ್ ಅದಕ್ಕೆ ಅಫರ್ಮೇಷನ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಾನಿಲ್ಲಿ ಹೇಳ್ತಿದ್ದೀನಿ, ಒಂದು ಅಫರ್ಮೇಷನ್ಸ್ ಲಿಮಿಟ್ ಇಲ್ಲ. ನಿಮಗೆ ಎಷ್ಟು ಅಫರ್ಮೇಷನ್ಸ್ ಆ ಒಂದು ವಿಶ್ ಬಗ್ಗೆ ಫ್ಲಾಶ್ ಆಗುತ್ತೋ ಅಷ್ಟು ಅಫರ್ಮೇಷನ್ಸ್ ಹೇಳ್ತಾ ಹೋಗಿ. ನೆನಪಾದಾಗ, ಫ್ರೀ ಇದ್ದಾಗ, ಡೌಟ್ಸ್ ಬಂದಾಗ, ಕ್ವಶನ್ಸ್ ಬಂದಾಗ ಒಟ್ಟು ನೀವೇನು ಮಾಡಬೇಕಂತ ಅಂದರೆ ಅದ್ರ ಮೇಲೆ ಅಪೋಸಿಟ್ ಥಾಟ್ಸ್ ಬರುತ್ತೆ. ಅಫ್ಕೋರ್ಸ್ ಬರುತ್ತೆ, ಬರಲ್ಲ ಅಂತ ನಾನು ಹೇಳಲ್ಲ. ಬಂದ್ರೂ ನೀವೇನು ಅದಕ್ಕೆ ಫ್ಲಿಪ್ ಮಾಡಬೇಕು. ಫ್ಲಿಪ್ ಮಾಡಿ ಏನಂತ ಹೇಳಬೇಕು, ಎಸ್ ಈ ಡಿಸೈರ್ ನನ್ನ ಹತ್ರ ಇದೆ. ಫಾರ್ ಎಕ್ಸಾಂಪಲ್ ಈಗ ಅಂದ್ಕೊಳ್ಳಿ, ನಾನು ಟು ಡೂ ಲಿಸ್ಟ್ ನಾನು ಒಂದು ಲೀಸ್ಟ್ ಮಾಡಿದ್ದೀನಿ, ಆ ನೋಟ್ಸ್ ಆ್ಯಪಲ್ಲಿ ಒಂದು ಲೀಸ್ಟ್ ಮಾಡಿದ್ದೀನಿ. ಆ ಲೀಸ್ಟಲ್ಲಿ ಫಸ್ಟ್ ದುಡ್ಡಿಂದು ಅಂತ ನಾನೇನೋ ಒಂದು ಮಾಡಿಟ್ಕೊಂಡಿದ್ದೀನಿ, ಮನಿ ಅಂತಿದೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ದುಡ್ಡನ್ನ ನಾನು ಮ್ಯಾನಿಫೆಸ್ಟ್ ಮಾಡಬೇಕು. ಓಕೆ, ಈಗ ನಾನು ಜಸ್ಟ್ ಥಿಂಕ್ ಮಾಡ್ತೀನಿ, ನನಗೆ ಒಂದು ಮಂತ್ಲಿ 1 lakh ಬರುತ್ತೆ ಅಂತ ಜಸ್ಟ್. ಓಕೆ, ನಂದು ಅದು ಹೆಂಗೆ ಬರುತ್ತೋ ನನಗೆ ಗೊತ್ತಿಲ್ಲ, ಬಟ್ ಬರುತ್ತೆ ಅಷ್ಟಂತೂ ನನಗೆ ಗೊತ್ತು. ಸೊ ನಾನೇನು ಮಾಡ್ತೀನಿ, ಅಫರ್ಮೇಷನ್ ಸ್ಟಾರ್ಟ್ ಮಾಡ್ತೀನಿ. ಮಂತ್ಲಿ ನಾನು 1 lakh ಅರ್ನ್ ಮಾಡ್ತೀನಿ, ನಾನು 1 lakh ಅರ್ನ್ ಮಾಡ್ತೀನಿ, ನನಗೆ 1 lakh ನಾನಂತೂ ಆರಾಮಾಗಿದ್ದೀನಪ್ಪ, ನನ್ನ ಲೈಫ್ ತುಂಬ ಚೆನ್ನಾಗಿದೆ. ಬಿಕಾಸ್ ನನಗೆ 1 ಲಕ್ಷ ಸಂಬಳ ಅಂತೂ ಮಂತ್ಲಿ ಬರ್ತಿರುತ್ತೆ, ನಮ್ಮ ದುಡ್ಡಂತೂ 1 ಲಕ್ಷ ಬರ್ತಿರುತ್ತೆ ಮಂತ್ಲಿ. ಸೊ ನನಗೆ ಏನೂ ಕೊರತೆ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ನನಗೇನು ಬೇಕೋ ಅದು ಬೈ ಮಾಡ್ಬೋದು, ನಾನು ಹೆಂಗೆ ಬೇಕೋ ಹಂಗಿರ್ಬೋದು. ಈ ಥರ ಜಸ್ಟ್ ಒಂದೇ ಅಫರ್ಮೇಷನ್ ಇಷ್ಟಕ್ಕಾಗಲ್ಲ. ಅದು ಲೈಕ್ ಇಟ್ಸ್ ಫೀಲ್ಸ್ ಲೈಕ್ ಏನೋ ಒಂಥರ ಆರ್ಟಿಫಿಷಿಯಲ್ ಅಂತ ಅನಿಸುತ್ತೆ, ಏನೋ ಗೊತ್ತಿಲ್ಲ ನನಗೆ. ಬಟ್ ನನಗೆ ಒಂದು ಅಫರ್ಮೇಷನ್ಸ್ನ ಹೇಳೋಕ್ಕಾಗಲ್ಲ. ಸೊ ನಾನು ಒಂದೇ ಡಿಸೈನ್ ಮೇಲೆ 1000 ಅಫರ್ಮೇಷನ್ಸ್ ಬಿಟ್ಟಿದ್ರು ಹೇಳ್ಕೊತೀನಿ. ಓಕೆ, ಅದು ನನಗೆ ಸಿಗುತ್ತೆ, 1 ಲಕ್ಷ ಇದೆ, 1 ಲಕ್ಷ ಬರುತ್ತೆ, ನಾನು ಅದರಿಂದ ಇದು ತೊಗೊಂಡೆ ಈ ಥರ ಏನಾದ್ರು ಒಂದಿಷ್ಟು ಅಫರ್ಮೇಷನ್ಸ್, ಒಂದು 10 or 20 ಅಫರ್ಮೇಷನ್ಸ್ ಕ್ರಿಯೇಟ್ ಮಾಡಿ ಅದನ್ನು ಮತ್ತೆ ನನಗೆ ನೆನಪಾದಾಗ, ನನಗೆ ಡೌಟ್ಸ್ ಬಂದಾಗ, ನನಗೆ ಕ್ವಶನ್ಸ್ ಇದ್ದಾಗ, ನನಗೆ ಏನೇ ಫ್ರೀ ಕುತ್ಕೊಂಡಿದ್ದೀನಿ ಅಂದ್ಕೊಳ್ಳಿ, ಇನ್ಸ್ಟೆಡ್ ಆಫ್ ಮೊಬೈಲ್ನ ಸ್ಕ್ರೋಲ್ ಮಾಡೋ ಬದಲು, ಇನ್ಸ್ಟೆಡ್ ಆಫ್ ಏನೋ ಇಲ್ದಿರೋ ಮ್ಯಾಟರ್ ಬಗ್ಗೆ ಥಿಂಕ್ ಮಾಡೋ ಬದಲು, ಬಿಕಾಸ್ ಸುಮ್ಮನೆ ಕೂತ್ರೆ ಥಾಟ್ಸ್ ಜಾಸ್ತಿ, ಯೋಚನೆಗಳು ಜಾಸ್ತಿ, ಅದು ಯಾಕೆ ಹಂಗಾಯಿತು, ಇದು ಯಾಕೆ ಹಿಂಗಾಯಿತು ಅಂತ ಯೋಚನೆಗಳು ಜಾಸ್ತಿ. ಅದ್ರ ಬದಲು ನನಗೇನು ವಿಶ್ ಇದೆ ಫಸ್ಟ್ನೇ ವಿಶ್ಗೆ ಫೋಕಸ್ ಮಾಡಿ. ಸೊ ಏನಿದೆ ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡಬೇಕು. ಅಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಫರ್ ಮಾಡ್ತಾನೆ ಹೋಗಿ, ದೆನ್ ಆ ವಿಶ್ ಮ್ಯಾನಿಫೆಸ್ಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ವೀಕ್ ಹೋಗಿ. ಸೊ ಇದೇ ಥರ ಎಲ್ಲದಕ್ಕೂ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಇದು ನನಗೆ ಗೊತ್ತಿರೋಂಗೆ ತುಂಬ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊತೀರಾ, ಫಾರ್ ಶೋರ್ ಕೊಡ್ತೀನಿ, ನಾನು ಗ್ಯಾರಂಟಿ ಕೊಡ್ತೀನಿ. ಕರೆಕ್ಟಾಗಿ ಅಫರ್ಮ್ ಮಾಡ್ತಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್, ಕರೆಕ್ಟಾಗಿ ಮೆಂಟಲ್ ಡಯಟ್ನ ಇಟ್ಕೊಂಡ್ರೆ, ಮೆಂಟಲ್ ಡಯಟ್ ಮೀನ್ಸ್ ಅಲ್ಲಿ ನೆಗೆಟಿವ್ ಥಾಟ್ಸ್ ನೋಡಿ, ನಾನಿಲ್ಲಿ ಕ್ಲಿಯರಾಗಿ ಹೇಳ್ತಿದ್ದೀನಿ, ಫೀಲಿಂಗ್ಸ್ ಬರುತ್ತೆ. ಅಫ್ಕೋರ್ಸ್ ದುಃಖ ಆಗುತ್ತೆ, ಒಂಥರ ಅಳು ಬರುತ್ತೆ, ಆ ಥರ ಏನಾದ್ರು ಬಂದರೆ ಅದು ಎಸ್ಪೆಷಲಿ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ರೆ, ಸೊ ತುಂಬ ನಿಮಗೆ ಎಮೋಷನ್ಸ್ಗೆ ರಿಲೇಟೆಡ್ ಆಗಿ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಅಳು, ದುಃಖ ಆ ಥರ ಎಲ್ಲ ಬರುತ್ತೆ. ಓಕೆ, ಇವಾಗ ಹೆಲ್ತ್ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀರಾ ಅಂತ ಅಂದ್ಕೊಳ್ಳಿ, ಬಟ್ ಏನೋ ಸಿಚುವೇಶನ್ಸ್ ಲೈಕ್ ಹೆಲ್ತ್ ಏನೋ ಇಂಪ್ರೂವ್ನೇ ಕಾಣಿಸ್ತಿಲ್ಲ, ಏನೋ ಆಗ್ತಿಲ್ಲ, ಈಗ ಬೇರೆ ಯಾರಿಗೂ ಹೆಲ್ತ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅವರಲ್ಲಿ ಇಂಪ್ರೂವ್ಮೆಂಟೇ ಕಾಣಿಸ್ತಿಲ್ಲ ಅಂತಂದಾಗ ಸೊ ದುಃಖ ಆಗುತ್ತೆ, ಆ ಥರ ಆಗುತ್ತೆ, ಈ ಥರ ಫೀಲ್ ಎಲ್ಲ ಆಗುತ್ತೆ. ಅದೆಲ್ಲ ಫೀಲ್ ಮಾಡಿ, ಅಳಿ, ಬಟ್ ಮೈಂಡಲ್ಲಿ ಬಿ ಸ್ಟ್ರಾಂಗ್. ಲೈಕ್ ಕಣ್ಣಲ್ಲಿ ನೀರು ಬರ್ತಿದ್ರು, ಮೈಂಡ್ ಹೆಂಗಿರ್ಬೇಕಂದ್ರೆ, ಇಲ್ಲ ಇವ್ರು ನಾರ್ಮಲ್ ಇದ್ದಾರೆ, ಇವ್ರು ಹೆಲ್ತಿ ಆಗಿದ್ದಾರೆ, ಇವ್ರಿಗೆ ಯಾವ ಥರ ತೊಂದರೆ ಇಲ್ಲ, ಇವರು ಮತ್ತೆ ಆರಾಮಾಗಿದ್ದಾರೆ, ಇವ್ರಿಗೆ ಯಾವ ಥರನೂ ಕಾಯಿಲೆ ಇಲ್ಲ, ಯಾವ ಥರನೂ ಸಮಸ್ಯೆ ಇಲ್ಲ, ಬಂದೇ ಇಲ್ಲ. ಈ ಥರವಾಗಿ ಅಫರ್ಮೇಷನ್ಸ್ನ ಹೇಳ್ಕೊಂಡು ಹೋಗಿ. ಓಕೆ, ಎಷ್ಟು ಸಿಂಪಲ್ ಅಲ್ವಾ ಮ್ಯಾನಿಫೆಸ್ಟೇಷನ್, ಬಟ್ ನಂಗೆ ಗೊತ್ತಿಲ್ಲ ಯಾಕೆ ಇಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊತಿದ್ದೀರಾ ಅಂತ. ಸೊ ಅದನ್ನು ಮಾಡ್ತಾ ಹೋಗಿ. ಅಳು ಬರುತ್ತೆ, ಅಳು ಬರ್ತಿದ್ರು, ಕಣ್ಣಲ್ಲಿ ನೀರು ಬರ್ತಿದ್ರು, ಮೈಂಡ್ ಮಾತ್ರ ಹೆಂಗಿರ್ಬೇಕಂದ್ರೆ, ಆಲ್ರೆಡಿ ಇದೆ ನನ್ನ ಹತ್ರ, ಈಗ 1 ಕೋಟಿ ದುಡ್ಡು ಬೇಕಪ್ಪ, ನಿನಗೆ ಯಾವ ಫೀಲಿಂಗ್ಸ್ ಏನೇ, ಯಾರು ಹೊರಗಡೆ ಇರೋರು ಯಾರು ಏನೇ ಹೇಳ್ತಿರಲಿ, ನಿನ್ನ ಮೈಂಡಲ್ಲಿ ನಿನ್ನ ಥಾಟ್ ಹೆಂಗಿರ್ಬೇಕಂದ್ರೆ, ಇದೆ ನನ್ನ ಹತ್ರ ದುಡ್ಡು, 1 ಕೋಟಿ ನನ್ನ ಹತ್ರ ಇದೆ, 1 ಕೋಟಿ ನಾನು ಈಗ ಲೈಕ್ ಹಿಂಗೆ ಬರ್ತಿರುತ್ತೆ, ಹಿಂಗೆ ಚಿಟಿಕೆ ಹೊಡೆದ ತಕ್ಷಣ ದುಡ್ಡು ಹಾಗೆ ಬರ್ತಿರುತ್ತೆ. ಆ ಥರ ಮೈಂಡ್ಸೆಟಲ್ಲಿ ಇದ್ದರೆ ಖಂಡಿತ
ನೀವು ಎಲ್ಲರೂ ಮ್ಯಾನಿಫೆಸ್ಟ್ ಮಾಡ್ಕೊಬೋದು, ಓಕೆನಾ. ಸೊ ದಯವಿಟ್ಟು ಐ ಹೋಪ್ ಅರ್ಥ ಮಾಡ್ಕೊತೀರಾ ಅಂತಲೇ ನಾನು ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಲ್ಲ, ಇದು ನಾನು ಎಲ್ರಿಗೂ ಚಾಲೆಂಜ್ ಮಾಡ್ತಾ ಇರೋದು. ನಮಗೆ ಖಂಡಿತ ನೀವು ಇದನ್ನೆಲ್ಲ ಮಾಡಲೇಬೇಕು. ಐ ಡೋಂಟ್ ನೋ ಎಷ್ಟು ವಿಷ್ ಇದೆ ಅಂತ, ಬಟ್ ನಿಮಗೆ ಈ ಟೈಮಲ್ಲಿ ಯಾವ ವಿಷ್ ಇಂಪಾರ್ಟೆಂಟ್. ಓಕೆ, ನನಗೆ ನೋಟಲ್ಲಿ ಬರೆಯೋಕ್ಕಾಗಲ್ಲ, ಯಾರಾದ್ರು ಚೆಕ್ ಮಾಡ್ತಾರೆ, ನನ್ನ ಮೊಬೈಲ್ ನೋಟ್ಸ್ನ ಚೆಕ್ ಮಾಡ್ತಾರೆ ಅಂತಿದ್ರೆ ಜಸ್ಟ್ ಈಗ ನಿಮಗೆ ಯಾವ ಒಂದು ಡಿಸೈರ್ ಇಂಪಾರ್ಟೆಂಟ್ ಅನಿಸುತ್ತೆ. ಬಿಕಾಸ್ ತುಂಬ ಡಿಸೈರ್ಸ್ ಇರೋರಿಗೆ ಎಲ್ಲ ಡಿಸೈರ್ಸು ಇಂಪಾರ್ಟೆಂಟ್ ಅನಿಸ್ತಿರುತ್ತೆ. ಇದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅಂತ ಅನಿಸ್ತಿರುತ್ತೆ. ಸೊ ಇಫ್ ಯು ವಾಂಟ್, ಓಕೆ, ನಾನು ಇದು ಒಬ್ಬರು ಒಂದೊಂದೇ ಮ್ಯಾನಿಫೆಸ್ಟ್ ಮಾಡ್ಕೊತೀರಾ ಅಂದರು, ಹಿಂಗೂ ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಇಲ್ಲ ಎಲ್ಲನೂ ನಾನು ಮ್ಯಾನಿಫೆಸ್ಟ್ ಮಾಡ್ಕೊತೀನಿ ಅಂದರೆ ಎಲ್ಲದಕ್ಕೂ ಅನ್ಕೊಂಡು ಅಫರ್ಮೇಷನ್ಸ್ ಹೇಳ್ತಾ ಹೋಗಿ. ಬಟ್ ಒಂದೊಂದು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀನಿ ಅಂದರೆ ಇದನ್ನು ಟ್ರೈ ಮಾಡಿ. ಬಟ್ ಶ್ಯೂರ್ಲಿ ಹೇಳ್ತೀನಲ್ಲ, ಎಲ್ಲ ಇರೋದು ನಿಮ್ಮ ಮೈಂಡ್ ಗೇಮ್ ಅಷ್ಟೇ. ಸೊ ಫೀಲಿಂಗ್ಸ್ ಬಂದರು, ಅಳು ಬಂದರು ಅದು ಬಿಡಿ, ಬಟ್ ಮೈಂಡಲ್ಲಿ ಸ್ಟಿಲ್ ನೀವೇನಿರಬೇಕಲ್ಲ ಅದರ ಮೈಂಡ್ಸೆಟ್ ಥಾಟ್ ಇರಬೇಕು. ಥಾಟ್ ಮಾತ್ರ ಕರೆಕ್ಟ್ ಇರಬೇಕು. ಬೇರೆ ಹೆಂಗಾರು ಆಗಲಿ, ಅಳು ಬರ್ತಿರಲಿ, ಸಿಟ್ಟು ಬರ್ತಿರಲಿ, ಸ್ಯಾಡ್ ಆಗಿರಿ, ಡಿಪ್ರೆಸ್ಡ್ ಆಗಿರಿ, ಮಲ್ಕೊಂಡಿರಿ, ಎದ್ದೇಳಕ್ಕೆ ಮೂಡ್ ಇಲ್ಲದೆ ಇರಲಿ, ಏನೂ ಮಾಡೋಕ್ಕೆ ಮೂಡ್ ಇಲ್ಲದೆ ಇರಲಿ, ಇಟ್ಸ್ ಓಕೆ. ಬಟ್ ಥಾಟ್ ಮಾತ್ರ ಹೇಗಿರ್ಬೇಕಂತ ಅಂದರೆ, ಅದು ನನ್ನ ಹತ್ರ ಇದೆ, ಅಷ್ಟು ದುಡ್ಡು ಬೇಕಾ ನನ್ನ ಹತ್ರ ಇದೆ, ಆ ಮನೆ ಬೇಕಾ, ನಾನು ಆಲ್ರೆಡಿ ಆ ಮನೇಲಿ ಬದುಕ್ತಿದ್ದೀನಿ. ಲೈಕ್ ನನಗೆ ಕಾರ್ ಬೇಕಾ, ನಾನು ಆ ಕಾರಲ್ಲಿ ಓಡಾಡ್ತಿದ್ದೀನಿ. ಬೈಕ್ ಬೇಕಾ, ನಾನು ಆ ಬೈಕಲ್ಲಿ ಓಡಾಡ್ತೀನಿ. ಸ್ಕೂಟಿ ಬೇಕಾ, ಸ್ಕೂಟಿಯಲ್ಲಿ ಓಡಾಡ್ತಿದ್ದೀನಿ. ಫ್ಲೈಟ್ ಬೇಕಾ, ಫ್ಲೈಟಲ್ಲಿ ಆಲ್ರೆಡಿ ಓಡಾಡ್ತಿದ್ದೀನಿ. ಜಾಬ್ ಬೇಕಾ, ಜಾಬ್ ಡಿಸೈರ್ಡ್ ಕಂಪ್ನಿಯಲ್ಲಿದ್ದೀನಿ. ಏನು ಬೇಕೋ ಅದನ್ನು ಮಾಡ್ತಿದ್ದೀನಿ. ದುಡ್ಡು ಬೇಕಾ, ಅಷ್ಟು ದುಡ್ಡು ಆಲ್ರೆಡಿ ನನ್ನ ಕೈಯಲ್ಲಿದೆ, ಬರ್ತಿದೆ. ಐ ಡೋಂಟ್ ನೋ ಹೇಗೆ ಅಂತ, ಬಟ್ ಬರ್ತಿದೆ. ಸೊ ಇದು ನಮಗೆ ಇರಬೇಕಾಗಿರುವಂತಹ ಒಂದು ಮೈಂಡ್ಸೆಟ್. ಆ್ಯಂಡ್ ನಿಮಗೆ ಕ್ವಶನ್ಸ್ ಬಂದರು, ಡೋಂಟ್ ಬಿ ಸೋ ಲೈಕ್ ಕ್ವಶನ್ ಮಾಡ್ಕೊಂಡು ಅದು ಹೆಂಗೆ ಬರುತ್ತೆ, ಹೆಂಗೆ ನಂಗೆ ಕೊಡುತ್ತೆ, ಯಾರು ತಂದು ಕೊಡ್ತಾರೆ, ಅದೆಲ್ಲ ನಿಮಗೆ ಬೇಡ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ವೇ ಇದೆ, ನಿಮ್ಮ ಕಾನ್ಷಿಯಸ್ನೆಸ್ಗೆ ವೇ ಇದೆ. ಐ ಮೀನ್ ನಾನು ಹೇಳ್ತಿದ್ದೀನಲ್ಲ, ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ, ಅಫ್ಕೋರ್ಸ್ ನಿಮ್ಮ ಪವರ್ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ತೀರಾ, ನಿಮ್ಮ ಮನಸ್ಸಿನ ಶಕ್ತಿನ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ತೀರಾ. ಆ ಬೇಕಾಗಿರೋ ಥಿಂಗ್ನ ನಿಮಗೆ ಡೆಲಿವರ್ ಮಾಡೋದು ದ ಒನ್ ಆ್ಯಂಡ್ ಓನ್ಲಿ ಒನ್, ದ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್, ದ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ದ ಗಾಡ್, ವಾಟ್ ಎವರ್ ಯು ಕಾಲ್, ಓಕೆ, ಅವರು ನಿಮಗೆ ಡೆಲಿವರ್ ಮಾಡೋದು. ಸೊ ಖಂಡಿತ ನಾನು ಹೇಳ್ತೀನಲ್ಲ, ದೇವ್ರು ಯಾವತ್ತೂ ನಿಮ್ಮ ಆಸೆಗೆ ವಿರುದ್ಧವಾಗಿರಲ್ಲ, ಓಕೆನಾ. ಆ ಒಂದು ತಪ್ಪು ಕಲ್ಪನೆನ ಬಿಟ್ಬಿಡಿ. ನಾನೇನೋ ಹಿಂಗೆ ಮಾಡ್ತಿದ್ದೀನಿ, ದೇವ್ರು ನಂಗೆ ಶಾಪ ಕೊಟ್ಟರೆ ನಾನೇನೋ ಮಾಡ್ತಿದ್ದೀನಿ. ನಿಮ್ಗೆ ಏನೋ ಒಂದು ಆಸೆ ಬಂದಿದೆ ಅಂದರೆ ಆ ಆಸೆ ದೇವರಿಂದಾನೇ ಬಂದಿದೆ, ಮತ್ತು ಯಾರಿಂದನೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ದೇವರು ಎಲ್ಲರ ಮನಸ್ಸಲ್ಲೂ ಇರ್ತಾನೆ. ನಿಮಗೆ ಮನಸ್ಸಿಂದ ಏನಾದರೂ ಒಂದು ಆಸೆ ಆಗ್ತಿದೆ ಅಂದರೆ ಆಸೆ ನಿಮ್ಮ ಆಸೆ ಅಲ್ಲ, ದೇವ್ರ ಆಸೆ. ಸೊ ಅವನ ಆಸೆನ ಅವನು ಯಾಕೆ ಬೇಡ ಅಂತ ಹೇಳ್ತಾನೆ? ಫಸ್ಟ್ ಆಫ್ ಆಲ್ ಆ ಆಸೆನ ಆ ಮನಸ್ಸಲ್ಲಿ ಬಿತ್ತನೆ ಮಾಡಿರೋದೇ ಆ ದೇವರು. ಅಂದರೆ ಆಸೆ ಅನ್ನೋ ಬೀಜನ ನಿಮ್ಮ ಮನಸ್ಸಲ್ಲಿ ಬಿತ್ತನೆ ಮಾಡಿರೋದೇ ಆ ದೇವರು. ಆ ದೇವ್ರು ಯಾಕೆ ನಿಮಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಡಿ ಅಂತ ಹೇಳ್ತಾನೆ? ಅಥವಾ ನಿಮಗೆ ಅದು ಸರಿಯಲ್ಲ ಅಂತ ಯಾಕೆ ಹೇಳ್ತಾನೆ? ನಿಮಗೆ ಅಲೈನ್ ಆಗಲ್ಲ, ಅದು ಇದಕ್ಕಿಂತ ಒಳ್ಳೇದು ಸಿಗುತ್ತೆ, ಇದಕ್ಕಿಂತ ಬೆಟರ್ ಸಿಗುತ್ತೆ, ಇದಕ್ಕಿಂತ ಬೆಸ್ಟ್ ಇದೆ ಅಂತ ಯಾಕೆ ಹೇಳ್ತಾನೆ? ನೋ, ಫಾರ್ ಎ ರೀಸನ್ ಅದು ನಿಮ್ಮ ಹಾರ್ಟಲ್ಲಿದೆ. ಅಂದರೆ ಫಾರ್ ಎ ರೀಸನ್ ಆ ಒಂದು ಡಿಸೈರ್ ನಿಮಗಿದೆ. ಆ ಬರ್ನಿಂಗ್ ಪ್ಯಾಷನ್ ಆಗಿರ್ಬೋದು, ಡಿಸೈರ್ ಆಗಿರ್ಬೋದು, ಬೇಕೇ ಬೇಕನ್ನೋ ಹಠ ಇದೆ ಅಂದರೆ ಅದರ ಅರ್ಥ ಆ ಹಠನ ಕೊಟ್ಟಿರೋದು ಆ ದೇವರೇ ನಿಮಗೆ ಅಂತ. ಯಾಕೆ ಹಠನ ಕೊಟ್ಟಿದ್ದಾನೆ ಅಂದರೆ ಅದು ನಿಮ್ಮ ಕೈ ಖಂಡಿತ ಸೇರುತ್ತೆ ಅನ್ನೋ ಒಂದು ಇದರಿಂದ ಅವನು ಕೊಟ್ಟಿದ್ದಾನೆ. ನೋಡಿ, ದೇವರ ಸೃಷ್ಟಿನ ಅರ್ಥ ಮಾಡ್ಕೊಳ್ಳಿ. ಅವ್ನು ನಮಗೆಲ್ಲ ಕ್ರಿಯೇಟ್ ಮಾಡಿರೋದು, ನೀವು ಹೋಗಿ ಇಷ್ಟ ಬಂದಂಗೆ ಇದು ಬನ್ನಿ ಅಂತ ಅವನು ನಮ್ಮನ್ನು ಕ್ರಿಯೇಟ್ ಮಾಡಿ ಬಿಟ್ಟಿರೋದು ಇಲ್ಲಿ, ಓಕೆನಾ. ಆ್ಯಂಡ್ ಅವನಿಗೆ ನಮಗೆ ಕಷ್ಟ ಕೊಡೋದು, ನಮ್ಮನ್ನು ಕಷ್ಟ ಅಂದರೆ ನಾವು ಕಷ್ಟಪಡ್ತಿರೋದು ನೋಡೋದು, ನಾವು ಅಳ್ಕೊಂಡಿರೋದು, ಬೇಜಾರು ಮಾಡ್ಕೊಂಡಿರೋದು, ಇದನ್ನು ಯಾವುದನ್ನು ನೋಡೋದಕ್ಕೆ ಇಷ್ಟ ಇಲ್ಲ ಆ್ಯಂಡ್ ನೋಡೋದು ಇಲ್ಲ. ಆ್ಯಂಡ್ ಸೀರಿಯಸ್ಲಿ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನೇ ಆಸೆ ಇದ್ದರೂ ಆಸೆ ದೇವರಿಂದಾನೇ ಬಂದಿದೆ. ಸೊ ದಯವಿಟ್ಟು ಜಸ್ಟ್ ಫೋಕಸ್ ಆನ್ ಮ್ಯಾನಿಫೆಸ್ಟಿಂಗ್ ದ್ಯಾಟ್, ಓಕೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ದರೆ ನನಗೆ ತಿಳಿಸಿ, ಆ್ಯಂಡ್ ಆಗಿಲ್ಲ ಅಂತ ಅಂದರೆ ಇಟ್ಸ್ ಓಕೆ. ಆಗಿದ್ದರೆ ನನಗೆ ತಿಳಿಸಿ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇದು ತುಂಬ ಜನ ಆ್ಯಂಡ್ ಥ್ಯಾಂಕ್ ಯು ಫಾರ್ 1.21K ಸಬ್ಸ್ಕ್ರೈಬರ್ಸ್. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನಿಮ್ಮ ಒಂದು ಕೇರಿಂಗ್
ಮತ್ತು ನಿಮ್ಮ ಆಶೀರ್ವಾದ ಎಲ್ಲನೂ ಹೀಗೆ ಕೊನೆ ತನಕನೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ವಿಶಸ್ಗೆ, ಬ್ಲೆಸ್ಸಿಂಗ್ಸ್ಗೆ ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ನೀವೇನಾದರೂ ಹೊಸಬ್ರಾಗಿದ್ದರೆ ನಂದು ಸಬ್ಲಿಮಲ್ ಚಾನಲ್ ಇದೆ, ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ನಮಗೆ ಏನಾದರೂ ಡೌಟ್ಸ್ ಇದ್ದರೆ ನಂದು ವಾಟ್ಸಪ್ ಗ್ರೂಪ್ ಇದೆ, ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ನಾನು ಯೋಚನೆ ಮಾಡ್ತಿದ್ದೀನಿ ಆದಷ್ಟು ವಾಟ್ಸಪ್ಪಲ್ಲೂ ಕೂಡ ಲೈಕ್ ಆ್ಯಕ್ಚುಲಿ ನಾನು ಆಡಿಯೋಸ್ ಕಳಿಸ್ತಾ ಇದ್ದೆ ಡೈಲಿ ಒಂದೊಂದು ಅಂತ, ಬಟ್ ಈಗ ಅದಕ್ಕೂ ಯಾಕೋ ಟೈಮ್ ಆಗ್ತಿಲ್ಲ. ಖಂಡಿತವಾಗ್ಲೂ ಕಳಿಸ್ತೀನಿ. ಲೈಕ್ ಸ್ವಲ್ಪ ದಿನ ಗ್ಯಾಪ್ ತೊಗೊತೀನಿ, ಬಟ್ ಖಂಡಿತವಾಗ್ಲೂ ವಾಟ್ಸಪ್ಪಲ್ಲೂ ಕೂಡ ಆ್ಯಕ್ಟಿವ್ ಇರ್ತೀನಿ ನಾನು. ಸೊ ದಯವಿಟ್ಟು ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ನಿಮ್ಗೆ ಏನಾದರೂ ಕೋಚಿಂಗ್ ಬೇಕಿದ್ರೆ ಕೋಚಿಂಗ್ ಡೀಟೇಲ್ಸು ಕೂಡ ಡಿಸ್ಕ್ರಿಪ್ಷನಲ್ಲೇ ಇದೆ, ಹೋಗಿ ಜಾಯ್ನ್ ಆಗಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಾಲ್ ಮಾಡಿ ಕೇಳ್ಕೊಬೋದು. ಪ್ರೈಸಸ್ ಎಲ್ಲ ಅಲ್ಲೇ ಇದೆ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಒಂದ್ಸತಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.